ತರಗಡ ತಕ್ಕ ದಿನ ಧೀಮ್ ದಿಮ್ ಧೀಮ್ ತಕ್ಕ ದಿನ ತಕ್ಕ ಧೀಮ್ ದಿಮ್ ಧೀಮ್ ತರಗಡ ಧೀಮ್ ತರಗಡ ಧೀಮ್ ತತ್ತ ಗಿಟ್ಟ ಧೀಮ್ ಧೀಮ್ ತರಗಡ ಧೀಮ್ ತರಗಡ ಧೀಮ್ ಧೀಮ್ ತರಗಡ ಧೀಮ್ ತದ್ದೀಮ್ ತರಗಡ ಧೀಮ್ ತರಗಡ ಜಲರಾಶಿಗಳ ಮೇಲೆ ಭೂಮಿಯನ್ನು ತೇಲಿಸಿ ಸೃಷ್ಟಿಯ ಹರಸಿರುವೆ. ವಿನೂತನೆ ವಿನ್ಯಾಸನೆ ವಿಧೇಯನೆ ವಿಖ್ಯಾತನೆ ವಿಜಯನೆ ಆರಾಧನೆ ಜೈ ಜೈ. ವಿನೂತನೆ ವಿನ್ಯಾಸನೆ ವಿಧೇಯನೆ ವಿಖ್ಯಾತನೆ ವಿಜಯನೆ ಆರಾಧನೆ ಜೈ ಜೈ.
ಸಂಪೂರ್ಣನೆ ಸಮಚಿತ್ತನೆ ಸುಚಿತ್ತನೆ ಸುಪ್ರೀತನೆ ಆರಾಧನೆ ಜೈ ಜೈ ನಿನ್ನ ದರ್ಶನವೇ ಆನಂದವು ದೇವಾ ನಿನ್ನ ದರ್ಶನವೇ ಆನಂದವು ದೇವಾ ನಿನ್ನ ಸ್ಮರಣೆಯಲ್ಲಿ ಜೀವಿಸುವೆ ದೇವಾ ನಿನ್ನ ಸ್ಮರಣೆಯಲ್ಲಿ ಜೀವಿಸುವೆ ದೇವಾ ನಿನ್ನ ದರ್ಶನವೇ ಆನಂದವು ದೇವಾ ಆನಂದವು 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 ಮೃತ್ಯುಂಜಯ ಪ್ರವೇಶಿವನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ಬೆಳಗಿನ ಶುಭೋದಯಗಳನ್ನು ಕೋರುತ್ತೇನೆ. ನಮ್ಮ ಪರಿಪಾಲಕ ತಂದೆ ಬೆಟ್ಟದ ಹಲಸೂರಿನ ಸಂತ ಅಂತೋಣಿಯವರ ವಾರ್ಷಿಕ ಮಹೋತ್ಸವವನ್ನು ಬೆಟ್ಟದ ಹಲಸೂರಿನಲ್ಲಿ ವೈಭವದಿಂದ ಆಚರಿಸಲು ನಾವಿಲ್ಲಿ ಬಂದಿದ್ದೇವೆ. ಸುಮಾರು 150-160 ವರ್ಷಗಳ ಹಿಂದೆ ಸಂತ ಅಂತೋಣಿಯವರ ಸ್ವರೂಪ ಇಲ್ಲಿ ಕಾಣಿಸಿಕೊಂಡಿತ್ತು. ಸಂತ ಅಂತೋಣಿಯವರ ಆಶೋತ್ತರ, ಸಂತ ಅಂತೋಣಿಯವರ ಅನಿಸಿಕೆ ಭಾವನೆಗಳು, ನಾನು ಹೇಗಿರುವೆನೋ ಹಾಗೆಯೇ ನನ್ನನ್ನು ಇರಿಸಿ, ನಾನು ಎಲ್ಲಿರುವೆ ಅಲ್ಲೇ ನನ್ನನ್ನು ಇರಲು ಬಿಡಿ, ನಾನು ಹೇಗಿರುವೆ ಹಾಗೆಯೇ ನನ್ನನ್ನು ಇರಿಸಿ, ನಾನು ಎಲ್ಲಿರುವೆನೋ ಅಲ್ಲಿ ಇರಲು ಬಿಡಿ ಎಂಬ ಆಶೋತ್ತರ ಪವಾಡ ಪುಷ್ಯ ಸಂತ ಅಂತೋಣಿಯವರ ಆಶೋತ್ತರ ಈ ಬೆಟ್ಟದ ಹಲಸೂರಿನಲ್ಲಿ. ಎಂದು ಸಂತ ಅಂತೋಣಿಯವರ ವಾರ್ಷಿಕ ಮಹೋತ್ಸವವನ್ನು ಆಚರಿಸಲು, ಸಂತ ಅಂತೋಣಿಯವರ ಮೂಲಕ ಮೃತ್ಯುಂಜಯ ಪ್ರಭೇಸುವಿಗೆ ಮಹಿಮೆ ಘನತೆಯನ್ನು ಸಲ್ಲಿಸಲು ನಮ್ಮ ಬೆಂಗಳೂರು ಮಹಾಧರ್ಮ ಕ್ಷೇತ್ರದ ಪರಮಪೂಜ್ಯ ಡಾಕ್ಟರ್ ಪೀಠ ಮಚ್ಚಾದು ಮತ್ತು ಬೆಂಗಳೂರು ಮಹಾಧರ್ಮ ಕ್ಷೇತ್ರದ ಸಹಾಯಕ ಧರ್ಮಾಧ್ಯಕ್ಷರುಗಳಾದ ಅತಿ ಪೂಜ್ಯ ಡಾಕ್ಟರ್ ಸತೀಶ್ ಕುಮಾರ್ ಮತ್ತು ಡಾಕ್ಟರ್ ಜೋಸೆಫ್ ಸುಸೇನಾದನ್ ಇವರನ್ನು, ಗುರು ವರ್ಗದವರನ್ನು, ಭಗಿನಿಯರನ್ನು, ಭಕ್ತಾದಿಗಳನ್ನು ಪ್ರತಿಯೊಬ್ಬರನ್ನು ಸ್ವಾಗತಿಸುತ್ತಾ, ಈ ಬಲಿ ಪೂಜೆಯಲ್ಲಿ ವಿಶೇಷವಾಗಿ ಎಲ್ಲರ ಅಭಿಪ್ರಾಯಕ್ಕಾಗಿ, ಆರೋಗ್ಯಕ್ಕಾಗಿ, ಉದ್ದೇಶಗಳಿಗಾಗಿ, ಕೃತಜ್ಞ ಬಲಿಪೂಜೆಯಾಗಿ, ಸತ್ತವರಿಗಾಗಿ, ನಮ್ಮ ಕುಟುಂಬ ಮಾಡಿರತಕ್ಕಂಥ ಸಹೋದರ ಸಹೋದರರ ಆತ್ಮಶಾಂತಿಗಾಗಿ, ನಿತ್ಯ ವಿಶ್ರಾಂತಿಗಾಗಿಯೂ ಬಲಿಪೂಜೆಯನ್ನು ಅರ್ಪಿಸಿಕೊಳ್ಳಲಾಗುವುದು. ಹಾಗೆ ಈ ಬೆಟ್ಟದ ಹಲಸೂರಿನ ಅಭಿವೃದ್ಧಿಗಾಗಿ ಶ್ರಮಿಸಿದ ಕೊಡುಗೆಗಳ ಕೊಡುತ್ತಿರುವ ದಾನಿಗಳನ್ನು ಸ್ಮರಿಸುತ್ತಾ, ದಾನಿಗಳಿಗಾಗಿ ಮತ್ತು ಸ್ವಯಂ ಸೇವಕರಿಗಾಗಿ, ಗಾನ ವೃಂದದವರಿಗಾಗಿ, ಯಾತ್ರಾರ್ಥಿಗಳಿಗಾಗಿ, ಇಲ್ಲಿ ಬಂದಿರುವ ಎಲ್ಲರ ಅಭಿಪ್ರಾಯ ಆರೋಗ್ಯಕ್ಕಾಗಿ ಧರ್ಮಾಧ್ಯಕ್ಷರು ಬಲಿಪೂಜೆಯನ್ನು ಅರ್ಪಿಸಿ ಪ್ರಾರ್ಥಿಸಲು ಅವರನ್ನು ನನ್ನ ಮತ್ತು ನಿಮ್ಮೆಲ್ಲರ ಪರವಾಗಿ ಕೈ ಚಪ್ಪಳೆ ತಟ್ಟಿ ಸ್ವಾಗತ ಮಾಡುತ್ತೇನೆ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರುಣತೆಯು ನಿಮ್ಮೆಲ್ಲೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಭಾಳ ಸಂತೋಷದಿಂದ, ಭಾಳ ಪ್ರೀತಿಯಿಂದ ನೀವೆಲ್ಲರೂ ಈ ವಾರ್ಷಿಕೋತ್ಸವ ಸಂತ ಅಂತೋನಿ ಅವರ ದಿವಸವನ್ನು ಆಚರಿಸಲು ಬೆಟ್ಟದ ಹಲಸೂರಿಗೆ ಬಂದಿದ್ದೀರಿ. ದೂರವಾದರೂ ಪ್ರಯಾಣ ಮಾಡಿಕೊಂಡು, ಕೆಲವರು ನಡ್ಕೊಂಡು, ಕೆಲವರು ರಾತ್ರಿಯಿಂದ ಕೂಡ
ಇಲ್ಲೇ ಇದ್ಕೊಂಡು ಈ ಹಬ್ಬ ಹಾಗೂ ಸಂತ ಅಂತೋನಿಯವರ ಆಶೀರ್ವಾದವನ್ನು ಸ್ವೀಕರಿಸಲಿಕ್ಕೆ ನಾವೆಲ್ಲರೂ ಬಂದಿದ್ದೇವೆ. ಇವತ್ತಿನ ದಿವಸ ನಮ್ಮ ಬೆಂಗಳೂರು ಧರ್ಮಕ್ಷೇತ್ರಕ್ಕೆ ಇದು ಒಂದು ಪುಣ್ಯ ದಿವಸ. ಯಾಕಂದರೆ ಸಂತ ಅಂತೋನಿ ಮುಖಾಂತರ ದೇವರ ಜ್ಞಾನ, ಪವಿತ್ರ ಪುಸ್ತಕದ ಬೆಳಕು ಮತ್ತು ವಿಶೇಷವಾಗಿ ಒಳ್ಳೆಯ ಕೆಲಸ ಕುಟುಂಬದಲ್ಲಿ ಮಾಡಲಿಕ್ಕೆ ಕೊಡುವಂಥ ಅವಕಾಶ ಸಂತ ಅಂತೋನಿಯವರದು. ಈಗೀಗ ಮೊನ್ನೆ ಅಷ್ಟೇ ನಾವು ಮೃತ್ಯುಂಜಯ ಯೇಸು ಕ್ರಿಸ್ತರ ಪುನರುತ್ಥಾನದ ಹಬ್ಬವನ್ನು ಆಚರಿಸಿದ್ದೇವೆ. ಮತ್ತು ನಾವೆಲ್ಲರೂ ಕ್ರೈಸ್ತರು. ಯಾಕಂದರೆ ಯೇಸು ಕ್ರಿಸ್ತರು ನಮ್ಮಲ್ಲಿ ಇನ್ನೂ ಜೀವಂತರಾಗಿದ್ದಾರೆ ಅಂದ್ಕೊಂಡು ನಾವು ಹೇಳಿಕೊಳ್ಳುವಂಥ ಒಂದು ವಿಶೇಷವಾದ ಒಂದು ಸಂದೇಶ ನಾವೆಲ್ಲರಿಗೆ ಕೊಡ್ತಾ ಇದ್ದೇವೆ. ಮತ್ತು ಮೃತ್ಯುಂಜಯ ಯೇಸು ಕ್ರಿಸ್ತರ ಈ ಬೆಳಕು ಆಶೀರ್ವಾದ ನಾವು ಕೋರುವಾಗ ಇವತ್ತಿನ ದಿವಸ ಅವರ ಭಕ್ತರಾದ ಸಂತ ಅಂತೋನಿಯವರ ಆಶೀರ್ವಾದ ಕೂಡ ನಾವು ಕೇಳ್ತೀವಿ. ಪ್ರತ್ಯೇಕವಾಗಿ ಈ ವರ್ಷ ನಾವು ಮದುವೆ ಸಂಸ್ಕಾರದಲ್ಲಿ ಭಾಗವಹಿಸಿ ದೇವರ ಆಶೀರ್ವಾದ ಪಡೆದುಕೊಂಡಂತಹ ನಮ್ಮ ದಂಪತಿಗಳ ವರ್ಷ ಅಂದ್ಕೊಂಡು ಆಚರಿಸ್ತಾ ಇದ್ದೇವೆ. ಈ ವರ್ಷ ದಂಪತಿಗಳ ವರ್ಷ ಅಂದ್ಕೊಂಡು ನಾವು ಘೋಷಿಸ್ತೇವೆ. ಅದಕ್ಕಾಗಿ ವಿಶೇಷವಾಗಿ ನಮ್ಮಲ್ಲಿದ್ದಂಥ ಎಲ್ಲ ದಂಪತಿಗಳಿಗೋಸ್ಕರ ಕೌಟುಂಬಿಕ ಪರಿಸರದಲ್ಲಿದ್ದಂಥ ನಮ್ಮೆಲ್ಲರಿಗೂ ದೇವರ ಆಶೀರ್ವಾದ ಇರಲಿ. ಮತ್ತು ಸಂತ ಅಂತೋನಿಯವರು ಒಂದು ಕುಟುಂಬದ ಸಂತರು, ಕುಟುಂಬದ ಭಕ್ತರು ಅಂದ್ಕೊಂಡು ಪ್ರಸಿದ್ಧರಾಗಿದ್ದಂಥ ಈ ಸಂತರ ಮುಖಾಂತರ ನಮ್ಮ ಪ್ರತಿಯೊಬ್ಬರ ಕುಟುಂಬದಲ್ಲಿ ಕೂಡ ನಮ್ಮ ದಂಪತಿಗಳ ಮುಖಾಂತರ ದೇವರ ಆಶೀರ್ವಾದ ಇಡೀ ಕುಟುಂಬಕ್ಕೆ ಬರಲು ಅಂದ್ಕೊಂಡು ನಾವು ಕೇಳಿಕೊಳ್ಳುತ್ತೀವಿ. ಅದೇ ರೀತಿಯಲ್ಲಿ ಇಷ್ಟು ವರ್ಷಗಳಿಂದ ನಾವು ಈ ಪುಣ್ಯಕ್ಷೇತ್ರಕ್ಕೆ ಬರ್ತಾ ಇದ್ದೇವೆ. ಈ ಪುಣ್ಯಕ್ಷೇತ್ರ ಕೂಡ ಒಳ್ಳೆಯ ರೀತಿಯಲ್ಲಿ ಬೆಳೆಯಲಿ ಮತ್ತು ನಮ್ಮ ಗುರುಗಳು ಕನ್ಯಾಸ್ತ್ರೀ ಮುಖಾಂತರ ನಮ್ಮ ಇರುವಂಥ ಕುಟುಂಬಗಳ ಮುಖಾಂತರ ದೇವರ ಆಶೀರ್ವಾದ ನಮಗೆಲ್ಲರಿಗೆ ಸಿಗಲಿ ಅಂದ್ಕೊಂಡು ಇವತ್ತಿನ ಈ ಬಲಿಪೂಜೆಯಲ್ಲಿ ನಾವು ಪ್ರಾರ್ಥಿಸೋಣ. ಸಹೋದರ ಸಹೋದರಿಯರೇ, ಈ ಪವಿತ್ರ ರಹಸ್ಯಗಳನ್ನು ಆಚರಿಸಲು ನಾವು ಯೋಗ್ಯರಾಗುವಂತೆ ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರಿಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ವಿವೇಚಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರನ್ನು ನನಗಾಗಿ ನನ್ನ ಪ್ರಭು ದೇವರಲ್ಲಿ ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್.
ಸಮಸ್ತರಿಗೆ ಶಾಂತಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ ಮಹಿಮೆ. ಭುವಿಯಲ್ಲಿ ಶಾಂತಿ, ಸುಮನಸ್ಕರಿಗೆ ಶಾಂತಿ. ಪ್ರಭು ದೇವರೇ, ಸ್ವರ್ಗದ ರಾಜರೇ, ಸರ್ವಶಕ್ತ ದೇವಾಪಿತನೇ, ಸರ್ವಶಕ್ತ ದೇವಾಪಿತನೇ, ನಾವು ನಿಮ್ಮನ್ನು ಸ್ತುತಿಸುತ್ತೇವೆ, ಭಜಿಸುತ್ತೇವೆ, ಆರಾಧಿಸುತ್ತೇವೆ, ಮಹಿಮೆ ಪಡಿಸುತ್ತೇವೆ. ನಿಮ್ಮ ಉನ್ನತ ಮಹಿಮೆಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ ಮಹಿಮೆ. ಭೂಮಿಯಲ್ಲಿ ಶಾಂತಿ, ಸುಮನಸ್ಕರಿಗೆ ಶಾಂತಿ. ಪ್ರಭು ಯೇಸು ಕ್ರಿಸ್ತರೇ, ಏಕೈಕ ಪುತ್ರರೇ, ಪ್ರಭು ದೇವರೇ, ದೇವರ ಕುರಿಮರಿಯೇ, ಪಿತನ ಪುತ್ರರೇ, ಪಿತನ ಪುತ್ರರೇ, ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮ್ಮ ಪ್ರಾರ್ಥನೆ ಅಂಗೀಕರಿಸಿ. ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವವರೇ, ನಮಗೆ ದಯೆ ತೋರಿ. ಏಕೆಂದರೆ ನೀವೊಬ್ಬರೇ ಪರಿಶುದ್ಧರು, ನೀವೊಬ್ಬರೇ ಪ್ರಭು, ನೀವೊಬ್ಬರೇ ಮಹೋನ್ನತರು, ಯೇಸು ಕ್ರಿಸ್ತರೇ. ಪವಿತ್ರಾತ್ಮರೊಡನೆ ದೇವ ಪಿತನ ಮಹಿಮೆಯಲ್ಲಿರುವವರು ನೀವು. ಆಮೆನ್, 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 ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ಪಾದುವಾದ ಸಂತ ಅಂತೋನಿ ಅವರನ್ನು ಅತಿಶಯ ಬೋಧಕರನ್ನಾಗಿಯೂ ನಮ್ಮ ಅವಶ್ಯಕತೆಗಳಲ್ಲಿ ಮಧ್ಯಸ್ಥರನ್ನಾಗಿಯೂ ನಿಮ್ಮ ಪ್ರಜೆಗಳಾದ ನಮಗೆ ದಯಪಾಲಿಸಿದ್ದೀರಿ. ಕ್ರೈಸ್ತ ಜೀವನದ ಬೋಧನೆಗಳನ್ನು ಅನುಸರಿಸುವ ನಾವು ಅವರ ನೆರವಿನಿಂದ ಎಲ್ಲ ಸಂಕಷ್ಟಗಳಲ್ಲೂ ನಮ್ಮ ಸಹಾಯವನ್ನು ಅರಿತುಕೊಳ್ಳುವಂತೆ ಮಾಡಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮೈಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತಕ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರಾಗಿ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನನಗೆ ಅಭಿಷೇಕ ಮಾಡಿ ಕಳುಹಿಸಿದನು ಆತ, ಬಡವರಿಗೆ ಶುಭ ಸಂದೇಶ ಬೋಧಿಸಲೆಂದೇ. ಪ್ರವಾದಿ ಯೆಶಾಯನ ಗ್ರಂಥದಿಂದ ವಾಚನ. ನನ್ನ ಮೇಲಿದೆ ಸರ್ವೇಶ್ವರ ಸ್ವಾಮಿಯ ಆತ್ಮ, ನನಗೆ ಅಭಿಷೇಕ ಮಾಡಿ ಕಳುಹಿಸಿದನು ಆತ, ಬಡವರಿಗೆ ಶುಭ ಸಂದೇಶ ಬೋಧಿಸಲೆಂದೇ, ಮನನೊಂದವರನ್ನು ಸಂತೈಸಿ ಗುಣಪಡಿಸಲೆಂದೇ, ಬಂಧಿತರಿಗೆ ಬಿಡುಗಡೆಯನ್ನು ಪ್ರಕಟಿಸಲೆಂದೇ, ಸೆರೆಯಾಳುಗಳಿಗೆ ಬಂದ ವಿಮುಕ್ತಿಯಾಗುವುದನ್ನು, ಸರ್ವೇಶ್ವರ ಸ್ವಾಮಿಯ ಅನುಗ್ರಹದ ವರುಷವನ್ನು.
ನಮ್ಮ ದೇವರು ಮುಗಿ ತೀರಿಸುವ ದಿನವನ್ನು ಘೋಷಿಸಲೆಂದೇ, ದುಃಖಿತರೆಲ್ಲರಿಗೆ ಸಾಂತ್ವನ ಸಾರಲೆಂದೇ ಕಳುಹಿಸಿದನಾಥ ನನ್ನನ್ನು. ಸಿಯೋನಿನ ಶೋಕಾರ್ತರಿಗೆ ಬರೀ ಬೂದಿಗೆ ಬದಲು ಶಿರಭೂಷಣ, ದುಃಖ ತಾಪದ ಬದಲು ಆನಂದ ತೈಲ, ಸೊರಗಿದ ಮನೆಗೆ ಮೆಚ್ಚುಗೆಯ ಮೇಲ್ವಸ್ತ್ರ ಒದಗಿಸಲೆಂದೇ ನನ್ನನ್ನು ಕಳುಹಿಸಿದನಾಥ. ನೆಟ್ಟಿಹನು ಇವರನ್ನು ಸರ್ವೇಶ್ವರ ತನ್ನ ಮಹಿಮೆಗಾಗಿ, ಹೆಸರು ಪಡೆವರಿವರು ನೀತಿವೃಕ್ಷಗಳೆಂಬುದಾಗಿ. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ.
ಬೆಳಕು ಅಮರತೆಯ ಬದುಕು ಸ್ವರವೆತ್ತಿ ಸ್ತುತಿ ಮಾಡಿರಿ ಹಲ್ಲೆಲೂಯಾ 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 ಹಲ್ಲೆಲೂಯಾ. ಹುಚ್ಚುತನವೆಂಬ ಸಂದೇಶದ ಮೂಲಕ ವಿಶ್ವಾಸವುಳ್ಳವರನ್ನು ಉದ್ಧರಿಸುವುದು ದೇವರಿಗೆ ಉಚಿತವೆನಿಸಿತು. ಪೌಲನು ಕೊರಿಂಥರಿಗೆ ಬರೆದ ಮೊದಲನೆಯ ಪತ್ರದಿಂದ ವಾಚನ. ಸಹೋದರರೇ, ವಿನಾಶ ಮಾರ್ಗದಲ್ಲಿರುವವರಿಗೆ ಶಿಲುಬೆಯ ಸಂದೇಶ ಹುಚ್ಚು ಸಂಗತಿಯಾಗಿದೆ. ಮುಕ್ತಿ ಮಾರ್ಗದಲ್ಲಿರುವ ನಮಗಾದರೂ ಅದು ದೈವ ಶಕ್ತಿಯಾಗಿದೆ. ಜ್ಞಾನಿಗಳ ಜ್ಞಾನವನ್ನು ನಾಶ ಮಾಡುವೆನು, ಜಾಣರ ಜಾಣತನಕ್ಕೆ ಭಂಗ ತರುವೆನು ಎಂದು ಪವಿತ್ರ ಗ್ರಂಥದಲ್ಲಿ ಬರೆದಿದೆ. ಹೀಗಿರುವಾಗ ಜ್ಞಾನಿಯಲ್ಲಿ, ಶಾಸ್ತ್ರಜ್ಞನಲ್ಲಿ, ಜಗತ್ತಿನ ತರ್ಕ ನಿಪುಣನಲ್ಲಿ ಪ್ರಪಂಚದ ಜ್ಞಾನವನ್ನು ದೇವರು ಹುಚ್ಚುತನವಾಗಿಸಿಲ್ಲವೇ? ಲೋಕವು ತನ್ನ ಸ್ವಂತ ಜ್ಞಾನದಿಂದ ದೇವರನ್ನು ಅರಿಯಲಾರದೆ ಹೋಯಿತು. ಇದು ದೈವ ಸಂಕಲ್ಪವೇ ಸರಿ. ಆದುದರಿಂದಲೇ ನಾವು ಸಾರುವ ಹುಚ್ಚುತನವೆಂಬ ಸಂದೇಶದ ಮೂಲಕ ವಿಶ್ವಾಸ ಉಳ್ಳವರನ್ನು ಉದ್ಧರಿಸುವುದು ದೇವರಿಗೆ ಉಚಿತವೆನಿಸಿತು. ಯಹೂದ್ಯರು ಸೂಚಕ ಕಾರ್ಯಗಳನ್ನು ಕೇಳುತ್ತಾರೆ, ಗ್ರೀಕರು ಜ್ಞಾನವನ್ನು ಅರಸುತ್ತಾರೆ. ನಾವಾದರೂ ಶಿಲುಬೆಗೇರಿಸಲಾದ ಕ್ರಿಸ್ತ ಯೇಸುವನ್ನು ಪ್ರಚುರಪಡಿಸುತ್ತೇವೆ. ಯಹೂದ್ಯರಿಗೆ ಇದು ಅಸಹ್ಯವಾಗಿದೆ, ಅನ್ಯ ಜನರಿಗೆ ಹಾಸ್ಯಾಸ್ಪದವಾಗಿದೆ. ಆದರೆ ಯಹೂದ್ಯರಾಗಿರಲಿ ಗ್ರೀಕರಾಗಿರಲಿ ದೇವರಿಂದ ಕರೆ ಹೊಂದಿದ್ದರೆ ಅಂಥವರಿಗೆ ಯೇಸು ಕ್ರಿಸ್ತರು ದೇವರ ಶಕ್ತಿಯಾಗಿದ್ದಾರೆ ಹಾಗೂ ದೇವರ ಜ್ಞಾನವಾಗಿದ್ದಾರೆ. ದೇವರ ಹುಚ್ಚುತನ ಎಂಬುದು ಮಾನವನ ಜ್ಞಾನಕ್ಕಿಂತಲೂ ಶ್ರೇಷ್ಠವಾದುದು. ದೇವರ ದೌರ್ಬಲ್ಯ ಎಂಬುದು ಮಾನವನ ಶಕ್ತಿಗಿಂತಲೂ ಪ್ರಬಲವಾದದ್ದು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಭುವೇ ನಿಯೋಜಿಸಿದ ದಿನವಿದು, ಹರ್ಷಿಸಿ ಆನಂದಿಸೋಣ ಇಂದು. ಹಲ್ಲೆಲೂಯಾ. Hallelujah.
ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸು ಇನ್ನು 22 ಮಂದಿಯನ್ನು ನೇಮಿಸಿ ಅವರನ್ನು ಇಬ್ಬಿಬ್ಬರನ್ನಾಗಿ ತಾವೇ ಹೋಗಲಿದ್ದ ಊರುಗಳಿಗೂ ಸ್ಥಳಗಳಿಗೂ ಮುಂದಾಗಿ ಕಳುಹಿಸಿದರು. ಕಳುಹಿಸುವಾಗ ಅವರಿಗೆ ಹೇಳಿದ್ದೇನೆಂದರೆ, ಬೆಳೆಯೇನೋ ಹೇರಳವಾಗಿದೆ, ಕೊಯ್ಲುಗಾರನೋ ವಿರಳ. ಆದುದರಿಂದ ಕೊಯ್ಲಿಗೆ ಆಳುಗಳನ್ನು ಕಳುಹಿಸುವಂತೆ ಬೆಳೆಯ ಯಜಮಾನನನ್ನು ಬೇಡಿಕೊಳ್ಳಿ. ಹೋಗಿರಿ, ತೋಳಗಳ ನಡುವೆ ಕುರಿಮರಿಗಳನ್ನು ಬಿಟ್ಟಂತೆ ನಾನು ನಿಮ್ಮನ್ನು ಕಳುಹಿಸುತ್ತೇನೆ. ಹಣದ ಚೀಲವನ್ನಾಗಲಿ ಜೋಳಿಗೆಯನ್ನಾಗಲಿ ಪಾದರಕ್ಷೆಗಳನ್ನಾಗಲಿ ತೆಗೆದುಕೊಂಡು ಹೋಗದಿರಿ. ದಾರಿಯಲ್ಲಿ ಯಾರಿಗೂ ವಂದನೋಪಚಾರಗಳನ್ನು ಮಾಡಿಕೊಂಡಿರಬೇಡಿ. ನೀವು ಯಾವ ಮನೆಗೆ ಹೋದರೂ ಈ ಮನೆಗೆ ಶಾಂತಿ ಎಂದು ಆಶೀರ್ವಾದ ಮಾಡಿ. ಶಾಂತಿ ಪ್ರಿಯನು ಅಲ್ಲಿದ್ದರೆ ನಿಮ್ಮ ಆಶೀರ್ವಾದವು ಅವನ ಮೇಲೆ ನೆಲೆಸುವುದು, ಇಲ್ಲವಾದರೆ ಅದು ನಿಮಗೆ ಹಿಂದಿರುಗುವುದು. ಮನೆಯಿಂದ ಮನೆಗೆ ಹೋಗದೆ ಆ ಮನೆಯಲ್ಲೇ ತಂಗಿದ್ದು ಅಲ್ಲಿಯವರು ಕೊಡುವ ಅನ್ನಪಾನೀಯಗಳನ್ನು ಸೇವಿಸಿರಿ. ದುಡಿಮೆಗಾರನು ಕೂಲಿಗೆ ಬಾಧ್ಯನು. ನೀವು ಯಾವ ಊರಿಗೆ ಹೋದರೂ ಜನರು ನಿಮ್ಮನ್ನು ಸ್ವಾಗತಿಸಿದಾಗ ಅವರು ಬಡಿಸಿದ್ದನ್ನು ಭುಜಿಸಿರಿ. ಅಲ್ಲಿರುವ ರೋಗಿಗಳನ್ನು ಗುಣಪಡಿಸಿರಿ. ದೇವರ ಸಾಮ್ರಾಜ್ಯ ನಿಮ್ಮನ್ನು ಸಮೀಪಿಸಿದೆ ಎಂದು ತಿಳಿಸಿರಿ. ಪ್ರಭುವಿನ ಶುಭ ಸಂದೇಶ. ಸ್ತುತಿ ಸಲ್ಲಲಿ, ಜಯವಾಗಲಿ ನಿಮಗೆ. ಕ್ರಿಸ್ತರೇ ಸ್ತುತಿ ಸಲ್ಲಲಿ, ಶುಭವಾಗಲಿ ನಿಮಗೆ. ಪ್ರಭು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ, ಅದೊಂದು ನಗರದ ವಿಚಾರಣೆ. ಆ ವಿಚಾರಣೆಯಲ್ಲಿ ಡ್ಯಾನಿಯಲ್ ಒಂದು ಉಪದೇಶಿಯಾಗಿ ಕೆಲಸ ಮಾಡ್ತಾಯಿದ್ರು. ಸುಮಾರು ವರ್ಷಗಳಿಂದ, ಬಹುಶಃ 30-35 ವರ್ಷಗಳ ಕಾಲ ತನ್ನ ಉಪದೇಶಿಯ ಕೆಲಸವನ್ನು ಆ ವಿಚಾರಣೆಯಲ್ಲಿ ಮಾಡ್ತಾ ಬಂದರು. ಈ ಉಪದೇಶಿಗೆ ಪ್ರತಿಯೊಬ್ಬರ ಮನೆಗಳು ಚೆನ್ನಾಗಿ ಗೊತ್ತಿತ್ತು. ಮನೆಯವರಲ್ಲಿ ಎಷ್ಟು ಜನ ಇದ್ದಾರೆ, ಆ ಮನೆಯಲ್ಲಿ ಎಷ್ಟು ಮಕ್ಕಳಿದ್ದಾರೆ, ಅವರ ಹೆಸರುಗಳೇನು, ಆ ಕುಟುಂಬದಲ್ಲಿ ಏನು ತೊಂದರೆ ಇದೆ, ಏನು ಕಷ್ಟಗಳಿವೆ, ಇದೆಲ್ಲವೂ ಅವನಿಗೆ ಗೊತ್ತಿತ್ತು. ಅದು ಮಾತ್ರವಲ್ಲ, ಆ ಇಡೀ ಊರನ್ನೇ ಅವರು ವಿಶೇಷವಾದ ರೀತಿಯಲ್ಲಿ ಅರಿತಿದ್ದರು. ಯಾವ ರಸ್ತೆ ಎಲ್ಲಿಗೆ ಹೋಗುತ್ತೆ, ಈ ರಸ್ತೆ ಹೋದರೆ ಎಲ್ಲಿ ಬಂದು ಸೇರ್ತೇವೆ, ಈ ರೀತಿ ಎಲ್ಲವೂ ಅವನಿಗೆ ತಿಳಿದಿತ್ತು. ಜನರು ಕೂಡ ಅವನನ್ನು ಪ್ರೀತಿಸುವುದರಲ್ಲಿಯೂ ಅವನ ಕೆಲಸ ಕಾರ್ಯಗಳಲ್ಲಿ ಪ್ರಶಂಸೆ, ವಿಶೇಷವಾಗಿ ಮಕ್ಕಳಿಗೆ ಜ್ಞಾನೋಪದೇಶ ತರಗತಿ ಹೇಳಿಕೊಡುವುದು, ಮದುವೆಯಾಗುವವರಿಗೆ ವಿಶೇಷವಾದ ಬೋಧನೆಯನ್ನು ಮಾಡುವುದು, ಧರ್ಮಸಭೆಯ ನೀತಿ ನಿಯಮಗಳನ್ನು ತಿಳಿಸುವುದು, ಹೀಗೆ ಹಲವಾರು ಕೆಲಸ ಕಾರ್ಯಗಳಲ್ಲಿ ಆ ವಿಚಾರಣೆಯಲ್ಲಿ ತೊಡಗಿದ್ದನು. ಒಂದು ದಿನ ಧರ್ಮಾಧ್ಯಕ್ಷರು ಆ ವಿಚಾರಣೆಗೆ ಬರ್ತಾರೆ. ಬಲಿಪೂಜೆ ಆದಮೇಲೆ ಒಂದು ಸುದ್ದಿ, ಈ ಉಪದೇಶಿಯನ್ನು ನಾವು ಇನ್ನೊಂದು ದೇವಾಲಯಕ್ಕೆ ವರ್ಗಾವಣೆ ಮಾಡಿದ್ದೇವೆ ಎಂದು ಅವರು ಅಲ್ಲಿ ಸುದ್ದಿಯನ್ನು ತಿಳಿಸ್ತಾರೆ. ಜನರಲ್ಲಿ ಆತಂಕ. ಇವನಿಗೆ ಈಗಾಗಲೇ ವಯಸ್ಸಾಗಿದೆ, ಇವನು ಇನ್ನೊಂದು ಊರಿಗೆ ಹೇಗೆ ತಾನೇ ಹೋಗ್ತಾನೆ, ಚೆನ್ನಾಗಿದ್ದ ನಮ್ಮ ಜೊತೆಯೆಲ್ಲ ಬೆರೀತಾ ಇದ್ದ, ಯಾಕೆ ಈಗ ಅವನಿಗೆ ವರ್ಗಾವಣೆ
ಎಂದೆಲ್ಲರೂ ತಮ್ಮ ತಮ್ಮೊಳಗೆ ಮಾತನಾಡ್ಕೊಳ್ತಾ ಇದ್ದರು. ಆದರೆ ಡ್ಯಾನಿಯಲ್ ಆ ವರ್ಗಾವಣೆಯನ್ನು ಸ್ವೀಕರಿಸಿ ಮತ್ತೊಂದು ಊರಿಗೆ ಹೊರಟನು. ಆದರೆ ಆ ಊರು ನಗರ ಥರ ಇರಲಿಲ್ಲ. ಬೆಟ್ಟ ಗುಡ್ಡಗಳು, ಮನೆಗಳೆಲ್ಲ ತುಂಬ ದೂರ, ಹಲವಾರು ಕಿಲೋಮೀಟರ್ನಷ್ಟು ಕಾಲ್ನಡಿಗೆಯಲ್ಲಿ ನಡೆಯಬೇಕಾಗಿತ್ತು. ಆದರೂ ಸಹ ಅವನು ಭಯಪಡಲಿಲ್ಲ, ಮುಂದೆ ನುಗ್ಗುತ್ತಾನೆ. ಹಲವಾರು ಬಾರಿ ಆ ಬೆಟ್ಟವನ್ನು ಹತ್ತುವಾಗ ಅವನಿಗೆ ನಿಶಕ್ತಿ ಆಗ್ತಾ ಇತ್ತು, ತುಂಬ ಸುಸ್ತಾಗ್ತಾ ಇತ್ತು. ಆದರೂ ಸಹ ಅವನು ಧೃತಿಗೆಡಲಿಲ್ಲ, ಬೆಟ್ಟವನ್ನು ಹತ್ತುತ್ತಾನೆ. ಒಂದು ದಿನ ಇದೇ ರೀತಿ ಬೆಟ್ಟವನ್ನು ಹತ್ತುವಾಗ ಅವನು ಹಿಂದೆ ತಿರುಗಿ ನೋಡುವಾಗ ಇಡೀ ಊರೇ ಕಾಣಿಸ್ತಾ ಇದೆ. ಇಡೀ ಊರೇ ಆ ಬೆಟ್ಟದಿಂದ ಕಾಣಿಸ್ತಾ ಇದೆ. ಇದ್ದಕ್ಕಿದ್ದ ಹಾಗೆ ಆ ಸೂರ್ಯನು ಉದಯಿಸುತ್ತಾನೆ. ಆ ಸೂರ್ಯ ಉದಯಿಸಿದಾಗ ಇಡೀ ಬೆಳಕು ಆ ಊರಿಗೆ ಚೆಲ್ಲುತ್ತದೆ. ಈ ಸೂರ್ಯ ಅವನಿಗೆ ಒಂದು ಸಂದೇಶವನ್ನು ನೀಡ್ತಾ ಇತ್ತು. ನೀನು ಬಂದಿರುವುದು ಆ ಬೆಳಕನ್ನು ಎಲ್ಲೆಡೆ ಪಸರಿಸುವುದಕ್ಕೋಸ್ಕರ. ಭಯಪಡಬೇಡ, ಧೃತಿಗೆಡಬೇಡ ಎಂಬ ಸಂದೇಶ ಅವನಿಗೆ ಸಿಕ್ಕಾಗ ಅವನು ತಾನು ಪಡುವಂಥ ಎಲ್ಲ ಕಷ್ಟಗಳನ್ನು ಮರೆಯುತ್ತಾನೆ, ತೊಂದರೆಗಳನ್ನು ಮರೀತಾನೆ. ಇನ್ನೂ ಉತ್ಸುಕತೆಯಿಂದ ಅವನು ತನ್ನ ಕೆಲಸವನ್ನು ಪ್ರಾರಂಭಿಸ್ತಾನೆ. ಎಷ್ಟೇ ಕಷ್ಟ ಆದರೂ ಸರಿ, ಆ ಯೇಸು ಕ್ರಿಸ್ತರ ಬೆಳಕನ್ನು ಆ ಊರಿಗೆ ತರುತ್ತಾನೆ. ಅದೇ ರೀತಿ ಬೋಧನೆ ಮಾಡಲು ಪ್ರಾರಂಭಿಸ್ತಾನೆ. ಮಕ್ಕಳಿಗೆ ಜ್ಞಾನೋಪದೇಶ ತರಗತಿ ಕಲಿಸ್ತಾನೆ. ಎಲ್ಲರಿಗೂ ಒಂದು ರೀತಿಯಲ್ಲಿ ಒಬ್ಬೊಬ್ಬ ಮನೆಗೂ ಒಂದು ಸದಸ್ಯ ಥರ ತನ್ನ ಕುಟುಂಬದ ಒಬ್ಬ ಸದಸ್ಯನಾಗ್ತಾನೆ. ಹಾಗಾಗಿ ಆ ವಿಚಾರಣೆಯಲ್ಲೂ ಕೂಡ ಅವನು ಬಹಳ ಉತ್ತಮ ಸೇವೆಯನ್ನು ಸಲ್ಲಿಸ್ತಾನೆ. ಆದರೆ ವಯಸ್ಸಾದ ಕಾರಣ ಅವನಿಗೂ ಕೂಡ ಸಾವು ಬರುವ ಸಂದರ್ಭ. ಹಾಸಿಗೆಯಲ್ಲಿ ಮಲಗಿದ್ದಾನೆ. ಆಗ ಇಡೀ ಊರಿನ ಜನರೇ ಅವನ ಬಳಿ ಬರ್ತಾರೆ. ಅವನ ಹಾಸಿಗೆ ಸುತ್ತ ನೆರೆದಿದ್ದಾರೆ. ಎಲ್ಲರೂ ಕಣ್ಣೀರಿಡ್ತಾ ಇದ್ದಾರೆ. ಎಲ್ಲರೂ ಕಣ್ಣೀರಿಡ್ತಾ ಅವನಲ್ಲಿ ಬೇಡಿಕೊಳ್ತಾರೆ. ಆ ಪುಟ್ಟ ಬಾಲಕಿಯೊಬ್ಬಳು ಬಂದು ಅವನ ಹಾಸಿಗೆಯ ಬಳಿ ಮೊಣಕಾಲೂರಿ, ಡ್ಯಾನಿಯಲ್ ಅವರೇ, ನಮ್ಮ ಊರಿಗೆ ಒಂದು ಬೆಳಕನ್ನು ತಂದಿದ್ದೀರಿ, ನಮ್ಮ ಊರಿಗೆ ವಿಶ್ವಾಸವನ್ನು ತಂದಿದ್ದೀರಿ, ನಮ್ಮ ಊರಿಗೆ ಒಂದು ವಿಶೇಷವಾದ ಚೈತನ್ಯವನ್ನು ನೀವು ತಂದಿದ್ದೀರಿ. ನಿಮಗೆ ನಾವು ಎಷ್ಟು ಕೃತಜ್ಞತೆಯನ್ನು ಸಲ್ಲಿಸಿದರೂ ಸಾಲದು ಎಂದು ಹೇಳುವಾಗ ಡ್ಯಾನಿಯಲ್ ಹೇಳ್ತಾನೆ, ನಾನು ಬೆಳಕನ್ನು ಮಾತ್ರ ಹಚ್ಚಿದೆ, ಆದರೆ ಆ ಬೆಳಕು ಉರಿಯುವಂತೆ ಮಾಡಿದ್ದು ಆ ದೇವರು. ಆ ಬೆಳಕು ನಿಮ್ಮ ಹೃದಯಗಳಲ್ಲಿ ಬೆಳಗುವಂತೆ ಮಾಡಿದವರು ಆ ದೇವರು. ನಾನು ಬರೀ ಒಂದು ಹತ್ತಿಸಿದ್ದೇನೆ ಅಷ್ಟೇ ಎಂದು ಹೇಳಿ ತನ್ನ ಪ್ರಾಣವನ್ನು ಬಿಡುತ್ತಾನೆ. ಪ್ರಿಯ ಸಹೋದರ ಸಹೋದರಿಯರೇ, ನಾವೆಲ್ಲರೂ ವಿಶೇಷವಾದ ರೀತಿಯಲ್ಲಿ ಒಂದು ಕರೆಯನ್ನು ಹೊಂದಿದ್ದೇವೆ. ಮತ್ತೊಬ್ಬರಿಗೆ ನಾವು ಬೆಳಕಾಗಿ ಬಾಳಬೇಕು, ಮತ್ತೊಬ್ಬರಿಗೆ ವಿಶೇಷವಾದ ರೀತಿಯಲ್ಲಿ ಆ ಬೆಳಕನ್ನು ತೋರ್ಪಡಿಸುವಂತಹ ವಿಶೇಷವಾದ ಕ್ರೈಸ್ತಿಯ ಜನಾಂಗವಾಗಬೇಕು. ಅದಕ್ಕೆ ನಾವೆಲ್ಲರೂ ಕರೆಯಲ್ಪಟ್ಟಿದ್ದೇವೆ. ಪ್ರಿಯ ಸಹೋದರ ಸಹೋದರಿಯರ, ಇಂದಿನ ಎಲ್ಲ ವಾಚನಗಳನ್ನು ನೋಡುವಾಗ ನಮಗೆ ನೀಡುವಂತಹ ಕರೆ ಇದಾಗಿದೆ. ವಿಶೇಷವಾಗಿ 2ನೇ ವಾಚನದಲ್ಲಿ ಸಂತ ಪೌಲರು ಕೊರಿಂಥ್ಯರಿಗೆ ಬರೆದ ಆ ಪತ್ರದಲ್ಲಿ ಹೇಳ್ತಾರೆ, ನಮ್ಮ ಜ್ಞಾನ ವಿವೇಕ ಎಲ್ಲಿದೆ? ಆ ಶಿಲುಬೆಯಲ್ಲಿದೆ. ಯಾವ ವ್ಯಕ್ತಿ ಆ ಶಿಲುಬೆಯನ್ನು ಒಪ್ಪಿಕೊಳ್ಳುತ್ತಾನೋ, ಯಾವ ವ್ಯಕ್ತಿ ಆ ಶಿಲುಬೆಯಿಂದ ನನಗೆ ಮುಕ್ತಿ ಸಿಕ್ಕಿದೆ, ಆ ಶಿಲುಬೆ ಮೇಲೆ ಮರಣ ಹೊಂದಿದವನ ಮುಖಾಂತರ ನಾನು ನವ ಜೀವನವನ್ನು ಪಡೆಯುತ್ತೇನೆ ಎಂದು ಯಾರು ಸಾಕ್ಷ್ಯ ಹೇಳುತ್ತಾರೋ ಅವನು ಉದ್ಧಾರವಾಗ್ತಾನೆ, ಅವನು ಜ್ಞಾನಿಯಾಗ್ತಾನೆ ಎಂದು ಸಂತ ಪೌಲರು ಹೇಳ್ತಾರೆ. ಎಲ್ಲಕ್ಕಿಂತಲೂ ಹೆಚ್ಚಾಗಿ ಜನರು ಯಾರೇ ಆಗಿರ್ಬೋದು, ವಿಶ್ವಾಸಿಯಾಗಿರ್ಬೋದು, ಅವಿಶ್ವಾಸಿಯಾಗಿರ್ಬೋದು, ಯಹೂದ್ಯನಾಗಿರ್ಬೋದು, ಯಹೂದನಲ್ಲನಾಗಿರ್ಬೋದು, ಗ್ರೇಕರಾಗಿರ್ಬೋದು, ಯಾರೇ ಆಗಿರ್ಬೋದು, ನಿಜವಾದ ವಿಶ್ವಾಸ ಆ ಶಿಲುಬೆಯಲ್ಲಿ ಇಟ್ಟಾಗ ಮಾತ್ರ. ಹಲವಾರು ಬುದ್ಧಿವಂತರಿಗೆ ಶಿಲುಬೆ ಮರಣ ಎಂದರೆ ಒಬ್ಬ ವಿಶೇಷವಾಗಿ ಅವನು ತಿರಸ್ಕರಿಸಲ್ಪಟ್ಟವನು, ಮೂರ್ಖನಿಗೆ ಎಂದು ತಿಳಿಯುತ್ತಾರೆ. ಆದರೆ ನಿಜವಾದ ಜ್ಞಾನ ಬರುವುದು ಆದ ಶಿಲುಬೆಯನ್ನು ಒಪ್ಪಿಕೊಂಡು ಆ ಶಿಲುಬೆಯಲ್ಲಿ ಮರಣ ಹೊಂದಿದವನು ನಮ್ಮ ರಕ್ಷಕರು ಎಂದು ಒಪ್ಪಿಕೊಳ್ಳುವಾಗ ಅವನು ನಿಜವಾಗಿ ಜ್ಞಾನಿ ಆಗ್ತಾನೆ ಎಂಬ ಮಾತುಗಳನ್ನು ತಿಳಿಸಲಾಗಿದೆ. ಪ್ರಿಯ ಸಹೋದರ ಸಹೋದರಿಯರೇ,
ಇಂದು ವಿಶೇಷವಾಗಿ ನಮ್ಮ ಕ್ರೈಸ್ತಿಯ ಜೀವನವನ್ನು ನಾವು ಪರೀಕ್ಷಿಸಿ ನೋಡಬೇಕು. ಇಷ್ಟು ಜನರು ನಾವು ಈ ಬಲಿಪೂಜೆಗೆ ಬಂದಿದ್ದೇವೆ. ಈ ಬಲಿಪೂಜೆಯಲ್ಲಿ ಭಾಗವಹಿಸುವಾಗ ನಾವು ನಮ್ಮನ್ನೇ ಕೇಳಬೇಕಾದಂಥ ಪ್ರಶ್ನೆ, ನಮ್ಮ ಜೀವನದ ವಿಶ್ವಾಸ ಯಾವ ರೀತಿಯಲ್ಲಿ ಇದೆ? ಕೇವಲ ನನ್ನ ವಿಶ್ವಾಸ ಬರೀ ಆಚರಣೆಗೆ ಸೀಮಿತವಾಗಿದೆಯೇ, ಅಥವಾ ನನ್ನ ಆರಾಧನೆ ಕೇವಲ ಆಚರಣೆಗೆ ಸೀಮಿತವಾಗಿದೆಯೇ, ಅಥವಾ ನನ್ನ ಆಚರಣೆ, ನನ್ನ ವಿಚಾರಣೆ ಎಲ್ಲವೂ ನನ್ನ ಜೀವನದ ನಡೆನುಡಿಗಳಲ್ಲಿ ತೋರ್ಪಡಿಸಿದೆಯಾ ಎಂಬುದನ್ನು ನಾವು ಪ್ರಶ್ನಿಸಬೇಕು. ನಾವೆಲ್ಲರೂ ಸಾಕ್ಷಿಯ ಜೀವನವನ್ನು ಜೀವಿಸಿದಾಗ ಮಾತ್ರ ವಿಶೇಷವಾದ ರೀತಿಯಲ್ಲಿ ನಾವು ಅವರಿಗೆ ಸಾಕ್ಷಿ ನೀಡ್ತೇವೆ. ನಮ್ಮ ನಡೆ, ನಮ್ಮ ನುಡಿ ಎರಡೂ ಒಂದಾಗಿರಬೇಕು. ಸಂತ ಅಂತೋಣಿಯವರ ಹಬ್ಬವನ್ನು ಆಚರಿಸುವಾಗ ಕೆಲವು ಅಂಶಗಳನ್ನು ಸಂತ ಅಂತೋಣಿಯವರ ಬಗ್ಗೆ ನಾವು ಗಮನಿಸಬೇಕು. ಮೊದಲನೆಯದಾಗಿ ಸಂತ ಅಂತೋಣಿಯವರು ಉತ್ತಮವಾಗಿ ಆಲಿಸುವುದನ್ನು ಕಲಿಯುತ್ತಿದ್ದರು. ನಮ್ಮೆಲ್ಲರಿಗೂ ಗೊತ್ತು ಸಂತ ಅಂತೋಣಿಯವರು ಉತ್ತಮ ಬೋಧಕರು ಎಂದು. ಆದರೆ ಆ ಬೋಧಕರು ಕೇವಲ ದೇವರ ವಾಕ್ಯವನ್ನು ಓದುವುದರ ಮೂಲಕವಲ್ಲ, ಬದಲಾಗಿ ಆಲಿಸುವುದರ ಮೂಲಕ ಅವರೊಬ್ಬರು ಉತ್ತಮ ಪ್ರಬೋಧಕರಾದರು. ದೇವರ ವಾಕ್ಯವನ್ನು ಬೋಧಿಸುವುದಕ್ಕೆ ಮುಂಚೆ ದೇವರ ವಾಕ್ಯವನ್ನು ಆಲಿಸುವುದಕ್ಕಾಗಿಯೂ ದೇವರ ಮಾತುಗಳನ್ನು ಕೇಳುವುದಕ್ಕಾಗಿ ಅವರು ತಮ್ಮ ಕಿರಿಗಳನ್ನು, ಮನಗಳನ್ನು ತೆರೆದಾಗ ಮಾತ್ರ ಅವರು ಉತ್ತಮವಾಗಿ ಬೋಧಿಸಲು ಸಾಧ್ಯವಾಗ್ತಾ ಇತ್ತು. ಎರಡನೆಯದಾಗಿ ಜನರನ್ನು ಅವರು ಆಲಿಸ್ತಾ ಇದ್ದರು. ಜನರಿಗೆ ಬೋಧನೆ ಮಾಡುವುದಕ್ಕೆ ಮುಂಚೆ ಅವರ ಕೊರತೆಗಳೇನು, ಅವರ ನೋವುಗಳೇನು, ಅವರ ವೇದನೆಗಳೇನು ಎಂದು ಸರಿಯಾಗಿ ಆಲಿಸಿದಾಗ ಅವರಿಗೆ ಉತ್ತಮವಾಗಿ ಅವರು ಬೋಧನೆ ಮಾಡಲು ಮುಂದಾಗ್ತಾರೆ. ಅಂದರೆ ಅವರು ಉತ್ತಮ ಬೋಧಕರು ಎನ್ನುವಾಗ ಅದಕ್ಕಿಂತ ಮುಂಚೆ ಉತ್ತಮವಾಗಿ ಆಲೈಸುವವರು, ಕೇಳುವವರು. ಹಾಗಾಗಿ ಅದರ ಮುಖಾಂತರ ಅವರು ಉತ್ತಮ ಪ್ರಬೋಧಕರಾದರು. ಪ್ರಿಯ ಸಹೋದರ ಸಹೋದರಿ, ಇಂದಿನ ಜಗತ್ತಲ್ಲಿ ನಾವು ಕೇಳುವುದನ್ನು ಮರಿತಾ ಇದ್ದೇವೆ. ಎಲ್ಲರೂ ತಮ್ಮ ತಮ್ಮ ಲೋಕದಲ್ಲಿದ್ದಾರೆ, ತಮ್ಮ ತಮ್ಮ ಕೆಲಸ ಕಾರ್ಯದಲ್ಲಿ ತೊಡಗಿದ್ದಾರೆ. ಎಷ್ಟು ನಮ್ಮ ಈ ವಿಶ್ವ ಅಥವಾ ನಮ್ಮ ಲೋಕ ಎಷ್ಟು ಬ್ಯುಸಿಯಾಗಿದೆ ಅಂದರೆ ಯಾರನ್ನೂ ಆಲಿಸುವುದಕ್ಕೆ ನಮಗೆ ಸಮಯವಿಲ್ಲ, ಯಾರ ಸಮಸ್ಯೆಯನ್ನು ಕೇಳುವುದಕ್ಕೂ ನಮಗೆ ಸಮಯವಿಲ್ಲ. ಆ ರೀತಿಯ ಜೀವನವನ್ನು ನಾವು ಜೀವಿಸ್ತಾ ಇದ್ದೇವೆ. ಇಂದು ನಾವು ಸಂತ ಅಂತೋಣಿಯವರ ಮುಖಾಂತರ ಕಲಿಬೇಕಾಗಿರುವುದು ಆಲಿಸರಿ. ತಂದೆ ತಾಯಿಗಳು ಮಕ್ಕಳನ್ನು ಆಲಿಸಬೇಕು, ಮಕ್ಕಳು ತಂದೆ ತಾಯಿಗಳ ಆಲಿಸಬೇಕು. ಆಗ ಮಾತ್ರ ಆ ಕುಟುಂಬವು ವಿಶೇಷವಾಗಿ ಸುಭದ್ರವಾಗಿರಲು ಸಾಧ್ಯ. ಒಬ್ಬರನ್ನೊಬ್ಬರು ಆಲಿಸಲಿಲ್ಲ ಎಂದರೆ, ಒಬ್ಬರನ್ನೊಬ್ಬರು ಪಾಲಿಸಲಿಲ್ಲ ಅಂದರೆ ಆ ಕುಟುಂಬವು ಛಿದ್ರವಾಗ್ತದೆ. ಹಾಗಾಗಿ ಆಲಿಸಬೇಕು. ಒಬ್ಬರನ್ನೊಬ್ಬರು ಆಲಿಸಿ ನಾವು ಮಾತುಗಳನ್ನು ಕೇಳುವಾಗ ಆ ಕುಟುಂಬವು ಸುಭದ್ರವಾಗಿರುತ್ತದೆ. ಇನ್ನು ಎರಡನೆಯದಾಗಿ ಪ್ರಿಯ ಸಹೋದರ ಸಹೋದರಿಯರು, ಸಂತ ಅಂತೋಣಿಯವರು ಸತ್ಯಕ್ಕಾಗಿ ಹೋರಾಡಿದಂಥ ಒಂದು ವ್ಯಕ್ತಿ. ಆದರೆ ಈ ಸತ್ಯಕ್ಕಾಗಿ ಹೋರಾಡುವವರು ಪ್ರೀತಿಯಿಂದ ಹೋರಾಡ್ತಾರೆ. ಒಂದು ಸತ್ಯವನ್ನು ಅವರು ಆಡುವಾಗ, ಸತ್ಯದವರಿಗೆ ಸಾಕ್ಷಿ ನೀಡುವಾಗ ಅದನ್ನು ಪ್ರೀತಿಯಿಂದ ಮಾಡ್ತಾರೆ. ಒಬ್ಬರು ತಪ್ಪು ಮಾಡಿದ್ದಾರೆ ಎಂದು ಹೇಳುವಾಗ ಅವರನ್ನು ತಪ್ಪುಗಳನ್ನು ಅವರಿಗೆ ತೋರ್ಪಡಿಸುವಾಗ ಪ್ರೀತಿಯಿಂದ ತೋರ್ಪಡಿಸ್ತಾರೆ. ಅವನನ್ನು ವಿಶೇಷವಾಗಿ ದಂಡನೆಗೆ ಗುರಿ ಮಾಡುವುದಕ್ಕಲ್ಲ, ಬದಲಾಗಿ ಅವನು ಬದಲಾಗಬೇಕು ಎಂಬ ಕಾರಣದಿಂದ ಅವನಿಗೆ ಬೋಧನೆ ಮಾಡಿದರು. ನಾವು ಕೂಡ ಸತ್ಯಕ್ಕೆ ಸಾಕ್ಷಿ ನೀಡಬೇಕು, ಸತ್ಯಕ್ಕಾಗಿ ಹೋರಾಡಬೇಕು. ಆದರೆ ಪ್ರೀತಿಯಿಂದ ನಾವು ಹೋರಾಡಬೇಕು. ಪ್ರೀತಿಯಿಂದ ನಾವು ಮಾಡುವ ಕೆಲಸಗಳನ್ನು ನಾವು ಮಾಡಬೇಕು. ಇನ್ನೊಬ್ಬರಿಗೆ ಅನ್ಯಾಯವಾಗಬೇಕು, ಇನ್ನೊಬ್ಬರಿಗೆ ನಾನು ಮೋಸ ಮಾಡಬೇಕು, ಇನ್ನೊಬ್ಬರನ್ನು ನಾನು ದ್ವೇಷಿಸಬೇಕು, ಆ ರೀತಿಯ ಜೀವನ ಇದ್ದರೆ ನಾವು ಸತ್ಯಕ್ಕೆ ಸಾಕ್ಷಿ ನೀಡಲು ಸಾಧ್ಯವಿಲ್ಲ. ಸತ್ಯದ ವಿರುದ್ಧವಾಗಿ ನಾವು ಹೋರಾಡ್ತೇವೆ, ಬದಲಾಗಿ ಅದರ ಪರವಾಗಿ ನಿಲ್ಲಲು ಸಾಧ್ಯವಿಲ್ಲ. ಸತ್ಯಕ್ಕೆ ಹೋರಾಡಬೇಕು, ಆದರೆ ಪ್ರೀತಿಯಿಂದ ನಾವು ಹೋರಾಡಬೇಕು. ಇನ್ನು ಮೂರನೆಯದಾಗಿ ಸಂತ ಅಂತೋಣಿಯವರನ್ನು ನಾವು ವಿಶೇಷವಾಗಿ ಕಳೆದು ಹೋದ ವಸ್ತುಗಳಿಗೆ ಒಂದು ರೀತಿ ನಮಗೆ ಪಡೆದುಕೊಡುವಂತಹ ಸಂತರೆಂದು ನಾವು ಕರೆಯುತ್ತೇವೆ. ಆದರೆ ಅದಕ್ಕಿಂತ ಒಂದು ಹೆಜ್ಜೆ ನಾವು ಮುಂದೆ ಹೋಗಿ ನೋಡಬೇಕು. ಕೇವಲ ವಸ್ತುಗಳಲ್ಲ, ಕಳೆದುಕೊಂಡ ಜನರನ್ನು ಕೂಡ ಇವರು ಪಡೆದುಕೊಡ್ತಾರೆ. ಸಂತ ಅಂತೋಣಿಯವರ ಜೀವನ ಬೋಧನೆ ಯಾವ ರೀತಿಯಲ್ಲಿ ಇತ್ತು ಅಂದರೆ, ಯಾರೆಲ್ಲ ಕಳೆದು ಹೋಗಿದ್ದಾರೆ, ಯಾರೆಲ್ಲ ದೇವರನ್ನು ಮರೆತಿದ್ದಾರೆ, ಅವರೆಲ್ಲರನ್ನು ಯೇಸು ಕ್ರಿಸ್ತರ ಪಾದದರಿಗೆ ಕರೆತರುವಂತಹ ಆ ಒಂದು ವಿಶೇಷವಾದ ಸಂತರಾಗಿದ್ದಾರೆ.
ಇಂದು ನಾವು ಕೂಡ ಆ ಸಂತರ ಆಚರಣೆಯನ್ನು ಮಾಡುವಾಗ ಅವರ ಹೆಜ್ಜೆಗಳಲ್ಲಿ ನಡೆಯಬೇಕು. ನಮ್ಮ ಕುಟುಂಬಗಳಲ್ಲಿ ನಾವು ಎಷ್ಟು ಜನ ಕಳೆದು ಹೋಗಿದ್ದೇವೆ, ನಮ್ಮ ಒಂದು ಸಂಬಂಧಗಳನ್ನು ಕಳೆದುಕೊಳ್ತಾ ಇದ್ದೇವೆ. ಎಷ್ಟೋ ಜನ ನಮ್ಮ ಅಕ್ಕಪಕ್ಕದಲ್ಲಿದ್ದಾರೆ, ಯಾರು ಇವ್ರ ಇತಿಹಾಸ ಏನು, ಇವರು ಎಷ್ಟು ವರ್ಷ ಇಲ್ಲಿದ್ದಾರೆ ಏನೂ ಗೊತ್ತಿಲ್ಲ. ಹಾಗಾಗಿ ನಾವು ಒಬ್ಬರನ್ನೊಬ್ಬರು ಅರಿಯಬೇಕು, ಒಬ್ಬರನ್ನೊಬ್ಬರು ಸ್ವೀಕರಿಸಬೇಕು. ತಪ್ಪು ದಾರಿ ಹೋಗುವವರನ್ನು ಸರಿ ಮಾರ್ಗಕ್ಕೆ ತರುವಂತಹ ಜವಾಬ್ದಾರಿ ಕ್ರೈಸ್ತರಾದ ನಮ್ಮೆಲ್ಲರಿಗೂ ಇದೆ. ಯಾಕಂದರೆ ಸಂತ ಅಂತೋಣಿಯವರನ್ನು ನಾವು ವಿಶೇಷವಾದ ರೀತಿಯಲ್ಲಿ ಕೃತಜ್ಞತೆಯನ್ನು ಸಲ್ಲಿಸುವಾಗ, ಅವರ ಮುಖಾಂತರ ಪ್ರಾರ್ಥನೆ ಮಾಡುವಾಗ ಅವರ ಹೆಜ್ಜೆಗಳಲ್ಲಿ ಕೂಡ ನಾವು ನಡಿಬೇಕು. ಇನ್ನು ನಾಲ್ಕನೆಯದಾಗಿ ಅವರ ಸಿಂಪಲ್ಸಿಟಿ, ಅಂದರೆ ಅವರೊಬ್ಬರು ಗುರುಗಳಾದಾಗ ಅವರಿಗೆ ಏನು ಬೇಕಾಗಿದ್ದು ಮುಖ್ಯವಾಗಿ ಅಂದರೆ ಆಸ್ತಿ ಅಂತಸ್ತಲ್ಲ, ಬದಲಾಗಿ ಸಂಬಂಧ, ದೇವರ ಸಂಬಂಧ. ಈಗಿನ ಲೋಕದಲ್ಲಿ ಎಷ್ಟಿದ್ದರೂ ಸಾಲಲ್ಲ, ಇದ್ದವರು ಇನ್ನೂ ಬೇಕು ಅನ್ನುವ ಆ ಒಂದು ಮನೋಭಾವವನ್ನು ನಾವು ಬೆಳೆಸ್ಕೊಳ್ತಾ ಇದ್ದೀವಿ ಈ ಲೋಕದಲ್ಲಿ. ಹಾಗಾಗಿ ನಾವು ತ್ಯಾಗ ಮಾಡಲು ಸಿದ್ಧರಾಗಬೇಕು. ಎಲ್ಲಕ್ಕಿಂತಲೂ ಹೆಚ್ಚಾಗಿ ಸರಳತೆಯನ್ನು ನಮ್ಮ ಜೀವನದಲ್ಲಿ ಜೀವಿಸಬೇಕು. ಯಾವಾಗ ನಾವು ಸರಳತೆಯನ್ನು ನಾವು ವ್ಯಕ್ತಪಡಿಸ್ತೇವೋ ಆಗ ನಾವು ಸ್ವತಂತ್ರದ ಬದುಕನ್ನು ಬದುಕಲು ಸಾಧ್ಯ. ಯಾವಾಗ ನಾವು ಎಲ್ಲದಕ್ಕೆ ಅಂಟಿಕೊಂಡಿರ್ತೇವೋ ಸ್ವತಂತ್ರರಲ್ಲ, ಬಂದಿಗಳಾಗಿದ್ದೇವೆ. ಅದು ನಮಗೆ ತೀರ್ಪನ್ನು ನೀಡುತ್ತದೆ, ಅದು ನಮಗೆ ದಾರಿ ತೋರಿಸುತ್ತದೆ, ಅದು ನಮಗೆ ನಿರ್ಧಾರವನ್ನು ನೀಡುತ್ತದೆ. ನಾವು ಸ್ವತಂತ್ರರಲ್ಲ. ಯಾವಾಗ ನಾವು ಸರಳತೆಯನ್ನು ಮೆರೆಯುತ್ತೇವೆ, ಸರಳತೆಯಿಂದ ಜೀವಿಸ್ತೇವೆ, ಆಗ ನಿಜವಾಗಿಯೂ ನಾವು ಸ್ವತಂತ್ರರಾಗಿ ಬಾಳ್ತೇವೆ. ಅದಕ್ಕೋಸ್ಕರ ಸಂತ ಅಂತೋಣಿಯವರು ಆ ಸ್ವತಂತ್ರಕ್ಕಾಗಿ ಹೋರಾಡಿದ್ದಾರೆ, ಆ ಸ್ವತಂತ್ರದ ಬದುಕನ್ನು ಬದುಕಿದ್ದಾರೆ. ಅವರಿಗೆ ಮುಖ್ಯವಾದದ್ದು ದೇವರ ಸಂಬಂಧ. ಹಾಗಾಗಿ ಸರಳತೆಯ ಜೀವನ. ಕೊನೆಯದಾಗಿ ಸಂತ ಅಂತೋಣಿಯವರ ಜೀವನದಲ್ಲಿ ಅವರು ಪ್ರಖ್ಯಾತ ಬೋಧಕರು ಮಾತ್ರವಲ್ಲದೆ ತನ್ನ ಬೋಧನೆಯನ್ನು ಜೀವನದಲ್ಲಿ ತೋರ್ಪಡಿಸಿ ದೇವರನ್ನೇ ಅವರು ತಮ್ಮ ಕೆಲಸ ಕಾರ್ಯಗಳಲ್ಲಿ ಪ್ರತಿಬಿಂಬಿಸಿದ್ದಾರೆ. ಹೇಳುವುದು ಮಾತ್ರವಲ್ಲ, ತನ್ನ ಕೆಲಸ ಕಾರ್ಯಗಳಲ್ಲಿ, ತನ್ನ ಜೀವನದಲ್ಲಿ ಅವರು ಬೋಧನೆ ಮಾಡಿದ್ದಾರೆ. ಬಾಯಿ ಮಾತ್ರದಲ್ಲಿ ಮಾತ್ರವಲ್ಲ, ತನ್ನ ಜೀವನದ ಮುಖಾಂತರ ದೇವರೇ ಪ್ರತಿಬಿಂಬಿಸುವಂತೆ ಅವರು ತಮ್ಮ ಜೀವನದಲ್ಲಿ ತೋರ್ಪಡಿಸಿದ್ದಾರೆ. ಹಾಗಾಗಿ ನಾವು ಮಾಡುವ ಕೆಲಸ ಕಾರ್ಯ, ನಾವು ಆಡುವ ಮಾತುಗಳು ಒಂದಾಗಿರಬೇಕು. ಪ್ರಿಯ ಸಹೋದರ ಸಹೋದರಿಯರೇ, ಈ ಆಚರಣೆಯಲ್ಲಿ ನಾವು ಭಾಗವಹಿಸುವಾಗ ವಿಶೇಷವಾಗಿ ಸಂತ ಅಂತೋಣಿಯವರ ಮುಖಾಂತರ ಈ ಅಂಶಗಳಿಗಾಗಿ ಪ್ರಾರ್ಥಿಸೋಣ. ನಮ್ಮೆಲ್ಲರಿಗೂ ಒಂದು ಕರ್ತವ್ಯವಿದೆ, ಬೋಧನೆ ಮಾಡಲು, ದೇವರ ಸಂದೇಶವನ್ನು ಸಾರಲು, ಬೇರೆಯವರಿಗೆ ಬೆಳಕಾಗಿರಲು, ಒಬ್ಬರನ್ನೊಬ್ಬರು ಅರಿಯಲು, ಒಬ್ಬರನ್ನೊಬ್ಬರು ಪ್ರೀತಿಸಲು, ಒಬ್ಬರನ್ನೊಬ್ಬರು ಗೌರವಿಸಲು. ಇದನ್ನು ಎಂದಿಗೂ ನಾವು ಮರೆಯದೆ ಸಂತ ಅಂತೋಣಿಯವರ ಹೆಜ್ಜೆಗಳಲ್ಲಿ ನಡೆಯುವಂತೆ ಅವರ ಜೀವನ ನಮಗೆ ಮಾದರಿಯಾಗಲಿ, ಅವರ ಜೀವನ ನಮಗೆ ಒಂದು ಬೆಳಕಾಗಲಿ ಎಂದು ಈ ಬಲಿಪೂಜೆಯಲ್ಲಿ ಭಕ್ತಿಯಿಂದಲೂ ವಿಶ್ವಾಸದಿಂದಲೂ ಪ್ರಾರ್ಥಿಸೋಣ. ಆಮೇಲೆ ಪಿತನ ವಿಶ್ವಾಸಿಸುತ್ತೇನೆ ಏಕ ಕುಮಾರ ಯೇಸು ಕ್ರಿಸ್ತನ
ಪ್ರಿಯ ಸಹೋದರ ಸಹೋದರಿಯರೇ, ಪಾಸ್ಕ ಆನಂದದಿಂದ ತುಂಬಿದವರಾಗಿ ದೇವರನ್ನು ಬಹು ಶ್ರದ್ಧೆಯಿಂದ ಇವತ್ತಿನ ದಿವಸ ಸಂತ ಅಂತೋನಿಯವರ ವಾರ್ಷಿಕೋತ್ಸವ ದಿವಸ ನಾವು ಪ್ರಾರ್ಥಿಸೋಣ. ತಮ್ಮ ಪ್ರಿಯ ಪುತ್ರನ ಪ್ರಾರ್ಥನೆಗಳನ್ನು ಭಿನ್ನಗಳನ್ನು ದಯೆಯಿಂದ ಆಲಿಸಿದ ಅವರು ನಮ್ಮ ದೀನತೆಯಲ್ಲಿ ನಮ್ಮನ್ನು ಈಕ್ಷಿಸಲು ಚಿತ್ತರಾಗುವಂತೆ ಯಾಚಿಸೋಣ. ಜಗದೀಶನೇ ಸ್ವೀಕಾರ ಮಾಡು ಈ ಪ್ರಾರ್ಥನೆ. ಓ ದೇವನೇ ಮೃತ್ಯುಂಜಯನೇ ಸ್ವೀಕಾರ ಮಾಡು ಈ ಪ್ರಾರ್ಥನೆ. ನಮ್ಮ ವಿಶ್ವಗುರು 14ನೆಲೆಯವರವರು, ನಮ್ಮ ಮಹಾಧರ್ಮಾಧ್ಯಕ್ಷರು, ಸಹಾಯಕ ಧರ್ಮಾಧ್ಯಕ್ಷರುಗಳು, ಗುರುಗಳು, ಧಾರ್ಮಿಕ ಸಹೋದರ ಸಹೋದರಿಯರು, ಸಂತ ಅಂತೋಣಿಯವರಂತೆ ದೇವರು ಮತ್ತು ಮಾನವರನ್ನು ಒಂದುಗೂಡಿಸುವ ಸಾಧನಗಳಾಗಲು ಬೇಕಾದ ವರಗಳನ್ನು ಸುರಿಸಲೆಂದು ಪ್ರಾರ್ಥಿಸೋಣ. ಓ ದೇವನೇ ಜಗದೀಶನೇ ಸ್ವೀಕಾರ ಮಾಡು ಈ ಪ್ರಾರ್ಥನೆ. ಓ ದೇವನೇ ಮೃತ್ಯುಂಜಯನೇ ಸ್ವೀಕಾರ ಮಾಡು ಈ ಪ್ರಾರ್ಥನೆ. ನಮ್ಮ ದೇಶದಲ್ಲಿ ಶಾಂತಿ ಸಮಾಧಾನ ಹಾಗೂ ಉತ್ತಮ ಆಡಳಿತದ ಮೂಲಕ ದೇಶವನ್ನು ಸಮೃದ್ಧಿಯ ಪಥದಲ್ಲಿ ನಡೆಸಲು ತಮ್ಮ ನಿಸ್ವಾರ್ಥ ಸೇವೆಯನ್ನು ರಾಜಕೀಯ ಮುಖಂಡರು ಅನುಗ್ರಹಿಸಲೆಂದು ಪ್ರಾರ್ಥಿಸೋಣ. ಓ ದೇವನೇ ಜಗದೀಶನೇ ಸ್ವೀಕಾರ ಮಾಡು ಈ ಪ್ರಾರ್ಥನೆ. ಓ ದೇವನೇ ಮೃತ್ಯುಂಜಯನೇ ಸ್ವೀಕಾರ ಮಾಡು ಈ ಪ್ರಾರ್ಥನೆ. ದಿನನಿತ್ಯದ ಜೀವನದಲ್ಲಿ ಪ್ರಭು ಕ್ರಿಸ್ತರನ್ನು ಕಂಡುಕೊಂಡು ಅವರನ್ನು ಹಿಂಬಾಲಿಸಿ ಪರಿಪಾಲಿಸಿ ಅವರ ವಾಕ್ಯದಂತೆ ನಾವು ಜೀವಿಸಲು ಪ್ರಯತ್ನಿಸುತ್ತಾ ನಮ್ಮ ಜೀವನವನ್ನು ಪಾವನಗೊಳಿಸಿಕೊಂಡು ಅಮರತ್ವಕ್ಕೆ ಬೇಕಾದ ಸಿದ್ಧತೆಯನ್ನು ಮಾಡುತ್ತಾ ಜೀವಿಸಲು ವರವ ಕರುಣಿಸಲೆಂದು ಪ್ರಾರ್ಥಿಸೋಣ. ಓ ದೇವನೇ ಜಗದೀಶನೇ ಸ್ವೀಕಾರ ಮಾಡು ಈ ಪ್ರಾರ್ಥನೆ. ಓ ದೇವನೇ ಮೃತ್ಯುಂಜಯನೇ ಸ್ವೀಕಾರ ಮಾಡು ಈ ಪ್ರಾರ್ಥನೆ. ಸಂತ ಅಂತೋಣಿಯವರ ಹಬ್ಬದಂದು ಇಲ್ಲಿರುವ ಪ್ರತಿಯೊಬ್ಬ ಭಕ್ತಾದಿಗಳನ್ನು ದಯಾಮಯ ದೇವರು ಅರಸಿ ಆಶೀರ್ವದಿಸಲಿ. ಅವರು ಅನುಭವಿಸುವ ಎಲ್ಲ ಸಮಸ್ಯೆ, ನೋವು, ಅನಾರೋಗ್ಯ ಪರಿಸ್ಥಿತಿಯಲ್ಲಿ ದೇವರ ಆಶೀರ್ವಾದವು ಅವರ ಮೇಲೆ ಸುರಿಯಲೆಂದು ಪ್ರಾರ್ಥಿಸೋಣ. ಓ ದೇವನೇ ಜಗದೀಶನೇ ಸ್ವೀಕಾರ ಮಾಡು ಈ ಪ್ರಾರ್ಥನೆ. ಓ ದೇವನೇ ಮೃತ್ಯುಂಜಯನೇ ಸ್ವೀಕಾರ ಮಾಡು ಈ ಪ್ರಾರ್ಥನೆ. ಇಂದು ವಿಶೇಷವಾಗಿ ಈ ಆಡಂಬರ ಬಲಿಪೂಜೆ
ಅರ್ಪಿಸುತ್ತಿರುವ ಮಹಾಧರ್ಮಾಧ್ಯಕ್ಷರಾದ ಪೀಟರ್ ಮಚಾಡೋ ಹಾಗೂ ಸಹಾಯಕ ಧರ್ಮಾಧ್ಯಕ್ಷರುಗಳು ಇವರನ್ನು ದಯಾಮಯ ದೇವರ ಆಶೀರ್ವದಿಸಿ ಒಳ್ಳೆಯ ಆರೋಗ್ಯ ಭಾಗ್ಯವನ್ನು ನೀಡಿ ಧರ್ಮಸಭೆಗೆ ಇನ್ನೂ ಹೆಚ್ಚು ದುಡಿಯಲು ಬೇಕಾದ ವರಗಳನ್ನು ಮಾತೆ ಮರಿಯಮ್ಮನವರ ಮುಖಾಂತರ ದೇವರು ನೀಡಲೆಂದು ಪ್ರಾರ್ಥಿಸೋಣ. ದೇವನೇ ಜಗದೀಶನೇ ಸ್ವೀಕಾರ ಮಾಡು ಈ ಪ್ರಾರ್ಥನೆ. ಓ ದೇವನೇ ಮೃತ್ಯುಂಜಯನೇ ಸ್ವೀಕಾರ ಮಾಡು ಈ ಪ್ರಾರ್ಥನೆ. ನಮ್ಮ ವೈಯಕ್ತಿಕ ಅಗತ್ಯಗಳಿಗೋಸ್ಕರ ಮತ್ತು ವಿಶೇಷವಾಗಿ ಈ ವರ್ಷ ಘೋಷಿಸಲಾದ ವಿಷಯ ನಮ್ಮ ದಾಂಪತ್ಯ ಜೀವನದಲ್ಲಿ ಆಶೀರ್ವಾದ ಪಡ್ಕೊಂಡಂಥ ದಂಪತಿಗಳಿಗೋಸ್ಕರ ವಿಶೇಷವಾಗಿ ಪ್ರಾರ್ಥಿಸೋಣ. ದೇವರೇ, ಈ ಪ್ರಸ್ತುತ ಕಾಲದ ನಮ್ಮ ಬಾಳು ಕಷ್ಟ ಸಂಕಷ್ಟಗಳಿಗೂ ಅಗತ್ಯಗಳಿಗೂ ಒಳಗಾಗಿರುವುದನ್ನು ನೀವು ಅರಿತಿದ್ದೀರಿ. ನಿಮಗೆ ಮೊರೆ ಇಡುತ್ತಿರುವವರ ಅತಿ ಆಕಾಂಕ್ಷೆಗಳಲ್ಲಿ ಆಲಿಸಿರಿ ಮತ್ತು ನಿಮ್ಮನ್ನು ವಿಶ್ವಾಸುವರ ಪ್ರಾರ್ಥನೆಗಳು ಅಂಗೀಕರಿಸಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್.
ಪ್ರಿಯ ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತನಾದ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ತಮ್ಮ ಪವಿತ್ರ ಸೇವೆಯಾವಳಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕಡೆಯಿಂದ ಸ್ವೀಕರಿಸಲಿ. ಪ್ರಭು ಪುನೀತ ಅಂತೋನಿ ಅವರ ಗೌರವಾರ್ಥ ನಿಮ್ಮ ಪೀಠದ ಮೇಲೆ ನಾವು ತಂದಿಟ್ಟಿರುವ ಈ ಕಾಣಿಕೆಗಳನ್ನು ಅಂಗೀಕರಿಸಿರಿ. ಹೀಗೆ ಈ ಪೂಜ್ಯ ರಹಸ್ಯಗಳ ಮೂಲಕ ಅವರನ್ನು ನೀವು ಮಹಿಮೆಪಡಿಸುವಂತೆ ನಮಗೆ ಕ್ಷಮೆಯನ್ನು ದಯಪಾಲಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲೆ ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಎಲ್ಲ ಕಾಲದಲ್ಲೂ ನಿಮ್ಮನ್ನು ಸ್ತುತಿಸುವುದು, ವಿಶೇಷವಾಗಿ ನಮ್ಮ ಪಾಸ್ಕ ಬಲಿಯಾದ ಕ್ರಿಸ್ತರು ಅರ್ಪಿತರಾದ ಈ ಕಾಲದಲ್ಲಿ ಅತ್ಯಂಡಂಬರದಿಂದ ನಿಮ್ಮನ್ನು ಕೊಂಡಾಡುವುದು ನಿಜವಾಗಿಯೂ ಯೋಗ್ಯವೂ ನ್ಯಾಯವಾಗಿದೆ. ನಮ್ಮ ಕರ್ತವ್ಯ ರಕ್ಷಣೆಯೂ ಆಗಿದೆ. ನಿಮ್ಮ ಕ್ರಿಸ್ತನ ಮುಖಾಂತರ ಬೆಳಕಿನ ಮಕ್ಕಳು ನಿತ್ಯ ಜೀವಕ್ಕೆ ಉದಯಿಸುತ್ತಾರೆ. ಸ್ವರ್ಗೀಯ ರಾಜ್ಯದ ನಿವಾಸಿಗಳು ನಿಮ್ಮ ವಿಶ್ವಾಸಿಗಳಿಗೆ ತೆರೆಯಲಾಗುತ್ತದೆ, ಏಕೆಂದರೆ ಅವರ ಮರಣವು ನಿಮ್ಮ ಮರಣಕ್ಕೆ ಬಂಧ ಮುಕ್ತರನ್ನು ನೀಡಿದೆ. ಅವರ ಪುನರುತ್ಥಾನದಲ್ಲಿ ಸಕಲರ ಜೀವ ಮರಳಿ ಉತ್ಪಾದನೆ ಆಗಿದೆ. ಪಾಸ್ಕ ಮಹಾನಂದದಿಂದ ತುಂಬಿ ಎಲ್ಲ ದೇಶಗಳು ಜನಾಂಗಗಳು ನಿಮ್ಮ ಸ್ತುತಿಯಲ್ಲಿ ಉಲ್ಲಾಸುತ್ತವೆ. ಅಂತೆಯೇ ಸ್ವರ್ಗೀಯ ಶಕ್ತರು ದೂತಗಣಗಳು ಒಂದಾಗಿ ನಿಮ್ಮ ಮಹಿಮೆಯನ್ನು ನಿರಂತರವಾಗಿ ಗೀತೆಯನ್ನು ಹಾಡುತ್ತಾ ಘೋಷಿಸುತ್ತಾರೆ. ಪರಿಶುದ್ಧರು ಸೇನಾಧೀಶ್ವರ ದೇವರು ಪ್ರಭು ಪರಿಶುದ್ಧರು. ಹೋಸಾನ ಹೋಸಾನ ಸಾನ ಹೋಸಾನ ಹೋಸಾನ ಸಾನ ಹೋಸಾನ ಸಾನ ಹೋಸಾನ. ಇಹ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ. ಪ್ರಭುವಿನ ನಾಮದಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಸಾನ ಸಾನ ಹೋಸಾನ. ಮಹೋನ್ನತದಲ್ಲಿ ಹೋಸಾನ ಸಾನ ಹೋಸಾನ. ಹೋಸಾನ ಹೋಸಾನ ಸಾನ ಹೋಸಾನ. ಹೋಸಾನ ಸಾನ ಹೋಸಾನ ಸಾನ ಹೋಸಾನ. ಪ್ರಭು ನಿಜವಾಗಿಯೂ ಪರಿಶುದ್ಧರು. ನೀವು ಸೃಷ್ಟಿಸಿದ ಸಮಸ್ತವು ನಿಮ್ಮನ್ನು ಸ್ತುತಿಸುವುದು ಯುಕ್ತವಾಗಿದೆ, ಏಕೆಂದರೆ ನಿಮ್ಮ ಪುತ್ರ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನೀವು ಪವಿತ್ರ ಆತ್ಮರ ಕ್ರಿಯಾಶಕ್ತಿಯಿಂದ ಸಕಲವನ್ನು ಸಜೀವಗೊಳಿಸಿ ಪಾವನಗೊಳಿಸುತ್ತೀರಿ. ಸೂರ್ಯೋದಯದಿಂದ ಅಸ್ತಮಾನದವರೆಗೆ
ನಿಮ್ಮ ನಾಮಕ್ಕೆ ನಿರ್ಮಲ ಬಲಿಯನ್ನು ಅರ್ಪಿಸುವಂತೆ ನಿಮ್ಮ ಪ್ರಜೆಯನ್ನು ಸತತವೂ ನಿಮ್ಮೊಂದಿಗೆ ಒಟ್ಟುಗೂಡಿಸುತ್ತೀರಿ. ಆದ್ದರಿಂದ ಪ್ರಭು, ಪ್ರತಿಷ್ಠಾಪಿಸಲು ನಿಮ್ಮಲ್ಲಿ ತಂದಿರುವ ಈ ಕೊಡೆಗಳನ್ನು ನಿಮ್ಮ ಅದೇ ಪವಿತ್ರ ಆತ್ಮರ ಮುಖಾಂತರ ದಯೆಯಿಂದ ಪಾವನಗೊಳಿಸಿರಿ. ಇವು ನಮ್ಮ ಪ್ರಭುವು ನಿಮ್ಮ ಪುತ್ರರು ಆದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಅವರ ಕಟ್ಟಳೆಯಂತೆಯೇ ಈ ರಹಸ್ಯವನ್ನು ಆಚರಿಸುತ್ತಿರುವ ನಾವು ನಿಮ್ಮನ್ನು ದೈನದಿಂದ ಯಾಚಿಸುತ್ತೇವೆ. ಅವರನ್ನು ಪರಾಧೀನ ಮಾಡಿದ ಸಮಯದಲ್ಲಿ ಅವರು ರೊಟ್ಟಿಯನ್ನು ತೆಗೆದುಕೊಂಡು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆ ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಆಶೀರ್ವದಿಸಿ ಆ ಪವಿತ್ರ ಪಾನಪಾತ್ರೆಯನ್ನು ನಿಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಮತ್ತಿದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಆದ್ದರಿಂದ ಪ್ರಭು, ನಿಮ್ಮ ಪುತ್ರರ ರಕ್ಷಣಾ ಯಾತನೆ, ಅವರ ಅದ್ಭುತಕರ ಪುನರುತ್ಥಾನ ಹಾಗೂ ಸ್ವರ್ಗಾರೋಹಣದ ಸ್ಮರಣೆಯನ್ನು ಆಚರಿಸುತ್ತಾ ಅವರ ಪುನರಾಗಮನವನ್ನು ನಿಲ್ಲಿಸಿರುವ ನಾವು ಈ ಪವಿತ್ರ ಹಾಗೂ ಜೀವಂತ ಬಲಿಯನ್ನು ನಿಮಗೆ ಕೃತಾರ್ಥವಾಗಿ ಅರ್ಪಿಸುತ್ತೇವೆ. ನಿಮ್ಮ ಧರ್ಮಸಭೆ ಬಲಿಕಾಣಿಕೆಗಳನ್ನು ವೀಕ್ಷಿಸಿರಿ. ನಿಮ್ಮ ಪುತ್ರನ ಮರಣದ ಮೂಲಕ ನಮ್ಮನ್ನು ನಿಮ್ಮೊಡನೆ ಸಂಧಾನಗೊಳಿಸಲು ನೀವು ಇಚ್ಛಿಸಿದ ಈ ಬಲಿಯನ್ನು ಅಂಗೀಕರಿಸಿರಿ. ಅವರ ಶರೀರ ಮತ್ತು ರಕ್ತದಿಂದ ಪೋಷಿತರಾದ ನಮ್ಮನ್ನು ಅವರ ಪವಿತ್ರಾತ್ಮರಿತರಾಗಿ ಕ್ರಿಸ್ತರಲ್ಲಿ ಒಂದೇ ಶರೀರ ಮತ್ತು ಒಂದೇ ಆತ್ಮರಾಗಿರುವಂತೆ ಅನುಗ್ರಹಿಸಿರಿ. ಅವರೇ ನಮ್ಮನ್ನು ನಿಮಗೆ ನಿತ್ಯ ಕಾಣಿಕೆಯನ್ನಾಗಿ ಮಾಡಲಿ. ನಿಮ್ಮಿಂದ ಆಯ್ಕೆಯಾದವರೊಂದಿಗೂ ಎಲ್ಲರಿಗಿಂತ ಮಿಗಿಲಾಗಿ ಅತಿ ಪೂಜ್ಯ ದೇವಮಾತೆ ಕನ್ಯಾಮರಿಯಮ್ಮನವರೊಂದಿಗೂ, ಆಕೆಯ ಪತಿ ಸಂತ ಜೋಸೆಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಮಹಿಮಾಭರಿತ ರಕ್ತ ಸಾಕ್ಷಿಗಳೊಂದಿಗೂ, ಸಂತ ಅಂತೋಣಿಯವರೊಂದಿಗೂ, ಸಕಲ ಸಂತರೊಂದಿಗೂ ನಿಮ್ಮ ನಿತ್ಯ ಆನಂದಕ್ಕೆ ಬಾಧ್ಯಸ್ಥರಾಗುವಂತೆ ಮಾಡಲಿ. ನಿಮ್ಮ ಸನ್ನಿಧಿಯಲ್ಲಿ ಇವರು ಮಾಡುವ ನಿರಂತರ ಬಿನ್ನಹದಿಂದ ನಿಮ್ಮ ಎಂದೂ ತಪ್ಪದ ನೆರವಿನಲ್ಲಿ ನಾವು ಭರವಸೆ ಇಟ್ಟಿದ್ದೇವೆ. ಪ್ರಭು, ನಮ್ಮನ್ನು ನಿಮ್ಮೊಡನೆ ಸಂಧಾನಗೊಳಿಸುವ ಈ ಬಲಿಯು ಇಡೀ ಲೋಕದ ಶಾಂತಿ ಹಾಗೂ ರಕ್ಷಣೆಗೆ ನೆರವಾಗಲೆಂದು ಪ್ರಾರ್ಥಿಸುತ್ತೀವಿ. ನಿಮ್ಮ ಸೇವಕರಾದ ನಮ್ಮ ವಿಶ್ವಗುರು ಲಿಯೋ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಅವರೊಂದಿಗೂ, ಸಹಾಯಕ ಧರ್ಮಾಧ್ಯಕ್ಷನಾದ ಸತೀಶ್ ಮತ್ತು ಅರ್ಹನಾದ ನನ್ನನ್ನು, ಧರ್ಮಾಧ್ಯಕ್ಷ ವರ್ಗದೊಂದಿಗೂ ಸಕಲ ಯಾಜಕರೊಂದಿಗೂ ನೀವು ನಿಮಗಾಗಿ ಗಳಿಸಿಕೊಂಡ ಸರ್ವ ಜನರೊಂದಿಗೂ ಭೂಲೋಕದಲ್ಲಿ ಯಾತ್ರೆಯಲ್ಲಿರುವ ನಿಮ್ಮ ಧರ್ಮಸಭೆಯನ್ನು ಪ್ರೀತಿ ಮತ್ತು ವಿಶ್ವಾಸದಲ್ಲಿ ಸ್ಥಿರಗೊಳಿಸಿರಿ. ದಯಾಮಯ ತಂದೆಯೇ, ನಿಮ್ಮ ಸಮ್ಮುಖಕ್ಕೆ ನೀವು ಕರೆದಿರುವ ಈ ನಿಮ್ಮ ಕುಟುಂಬದ ಪ್ರಾರ್ಥನೆಗಳನ್ನು ಪ್ರಸನ್ನತೆಯಿಂದ ಆಲಿಸಿರಿ.
ಭೂಲೋಕದಾದ್ಯಂತ ಹರಡಿರುವ ನಿಮ್ಮ ಮಕ್ಕಳನ್ನೆಲ್ಲ ಕರುಣೆಯಿಂದ ನಿಮ್ಮೊಡನೆ ಒಂದುಗೂಡಿಸಿರಿ. ನಮ್ಮ ದಿವಂಗತ ಸಹೋದರ ಸಹೋದರಿಯರನ್ನು ನಿಮಗೆ ಮೆಚ್ಚುಗೆಯಾಗುವಂತೆ ಬಾಳಿ ಈ ಲೋಕದಿಂದ ತೆರಳಿರುವ ಎಲ್ಲರನ್ನೂ ದಯಮಾಡಿ ನಿಮ್ಮ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ಅಲ್ಲಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮ ಮಹಿಮೆಯ ಪರಿಪೂರ್ಣತೆಯನ್ನು ನಿತ್ಯಕ್ಕೂ ಆನಂದಿಸುವ ಭರವಸೆಯನ್ನು ನಾವು ಹೊಂದಿದ್ದೇವೆ. ಗುರುಗಳ ಜೊತೆ ಹಾಡೋಣ. ಅವರ ಮುಖಾಂತರವೇ ನೀವು ಲೋಕಕ್ಕೆ ಸರ್ವ ಒಳಿತನ್ನು ಅನುಗ್ರಹಿಸುತ್ತೀರಿ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವ ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆ ಪ್ರಕಾರ ದೈವಬೋಧದ ಶಿಷ್ಯರಾಗಿ ಧೈರ್ಯದಿಂದ ನಾವು ಹೇಳುವುದೇನೆಂದರೆ, ಪ್ರಭು ಸಕಲ ಕೀಳುವಿಂದ ನಮ್ಮ ರಕ್ಷಿಸಲೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟದಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನಿಸಿದ್ದೇವೆ. ಏಕೆಂದರೆ ರಾಜ್ಯಭಾರವೂ ಅಧಿಕಾರವೂ ಮಹಿಮೆಯೂ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸ ನೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ.
ಯುಗ ಯುಗಾಂತಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಇಗೋ ದೇವರ ಕುರುಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವರು. ಕುರುಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಕ್ರಿಸ್ತೇಸುವಿನಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಈಗ ವಿತರಿಸಲಾಗುವ ಪವಿತ್ರ ಪರಮ ಪ್ರಸಾದವು ಕಥೋಲಿಕ ಕ್ರೈಸ್ತರಿಗೆ ಶ್ರೇಷ್ಠವಾದದ್ದು. ಆದುದರಿಂದ ಕಥೋಲಿಕ ಕ್ರೈಸ್ತರು ಮಾತ್ರ ಈ ಒಂದು ಪರಮ ಪ್ರಸಾದವನ್ನು ಸ್ವೀಕರಿಸತಕ್ಕದ್ದು. ಅನ್ಯ ಧರ್ಮದ ಅಥವಾ ಅನ್ಯ ಪಂಗಡದ ಸಹೋದರ ಸಹೋದರಿಯರಿದ್ದಲ್ಲಿ ದಯಮಾಡಿ ನಿಮ್ಮ ಸ್ಥಳದಲ್ಲಿ ಕುಳಿತು ದೇವರ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸಿರಿ. ಮತ್ತು ಪರಮ ಪ್ರಸಾದವನ್ನು ಸ್ವೀಕರಿಸಲು ಬರುವಾಗ ಸಾಲಾಗಿ ಬಂದು ನುಗ್ಗಲು ಮಾಡದೆ ಭಕ್ತಿಪೂರ್ವಕವಾಗಿ ಪರಮ ಪ್ರಸಾದವನ್ನು ಸ್ವೀಕರಿಸಲು ಕೇಳಿಕೊಳ್ಳುತ್ತೇವೆ. Dear brethren, the Holy Communion which is given now is sacred for Christians, and therefore only the Christians are allowed to receive the Holy Communion. And if there are any other religion or denomination brethren, kindly sit in your place and pray for God's blessings.
ಯೇಸುವೇ ಕರೆದಾಗ ನೀ ಸಿದ್ಧನು ಎಂದೆನ್ನಲು ಎಚ್ಚರಿಸು ನನ್ನನು ನಿನ್ನನಾಲಿಸಲು. ಯೇಸುವೇ ಕರೆದಾಗ ನೀ ಸಿದ್ಧನು ಎಂದೆನ್ನಲು ಎಚ್ಚರಿಸು ನನ್ನನು ನಿನ್ನನಾಲಿಸಲು. ಜೀವಗನಿ ಜೀವ ಸ್ವರವು ಜೀವವಾಕ್ಯವು ನೀ. ಜೀವಗನಿ ಜೀವ ಸ್ವರವು ಜೀವವಾಕ್ಯವು ನೀ. ಎಲ್ ಶದಾಯ್ ಸುಜ್ಞಾನವೇ, ಎಲ್ ಶದಾಯ್ ವಾಗ್ದಾನವೇ, ಎಲ್ ಶದಾಯ್, ಎಲ್ ಶದಾಯ್, ಎಲ್ ಶದಾಯ್ ಯೇಸುವೇ. ಎಲ್ ಶದಾಯ್ ಸುಜ್ಞಾನವೇ, ಎಲ್ ಶದಾಯ್ ವಾಗ್ದಾನವೇ, ಎಲ್ ಶದಾಯ್, ಎಲ್ ಶದಾಯ್, ಎಲ್ ಶದಾಯ್ ಯೇಸುವೇ. ಪ್ರೀತಿಯ ಸಹೋದರ ಸಹೋದರಿಯರೇ, ದಯವಿಟ್ಟು ಗಮನಿಸಿ, ಈಗಾಗಲೇ ಸಮಯದ ಅಭಾವವಾಗುತ್ತಿದೆ. ಮುಂದಿನ ಬಲಿಪೂಜೆ ಬೆಳಗ್ಗೆ 11ವರೆಗೆ ಪ್ರಾರಂಭವಾಗಲಿದೆ. ಆದುದರಿಂದ ಚುಟುಕಾಗಿ ಧನ್ಯವಾದ ಸಲ್ಲಿಸುತ್ತೇನೆ. ಈ ಸಮಯದಲ್ಲಿ ಮೊಟ್ಟ ಮೊದಲನೇದಾಗಿ ತಂದೆಯಾದ ದೇವರಿಗೆ ಧನ್ಯವಾದ ಸಲ್ಲಿಸುತ್ತೇನೆ. ದಯಾಮಯ ದೇವರು ಕೊಟ್ಟಂತಹ ಈ ಶ್ರೇಷ್ಠ ಕೊಡುಗೆಗಾಗಿ ನಮ್ಮೆಲ್ಲರ ಹೃತ್ಪೂರ್ವಕ ವಂದನೆಗಳನ್ನು ತ್ರಯೇಕ ದೇವರಿಗೆ ಸಲ್ಲಿಸೋಣ. ಎರಡನೇದಾಗಿ ನಮ್ಮ ಪರಿಪಾಲಕ ತಂದೆ ಬೆಟ್ಟದ ಹಲಸೂರಿನ ಸಂತ ಅಂತೋಣಿಯರ ವಾರ್ಷಿಕ ಮಹೋತ್ಸವವನ್ನು ಆಚರಿಸಲು ದೇವರು ಕೊಟ್ಟ ಈ ಕೊಡುಗೆ ಶ್ರೇಷ್ಠವಾದ ಕೊಡುಗೆ ಆಗಿದೆ. ಈ ವಾರ್ಷಿಕ ಮಹೋತ್ಸವವನ್ನು ಆಚರಿಸುವುದರ ಮೂಲಕ ನಾವು ಸಂತ ಅಂತೋಣಿಯವರ ಗೌರವಕ್ಕೆ ನಾವು ಪಾತ್ರರಾಗಿದ್ದೇವೆ. ಅವರ ಮೂಲಕ ಮೃತ್ಯುಂಜಯ ಪ್ರಭು ಯೇಸುವಿನ ಮಹಿಮೆ ಬೆಟ್ಟದ ಹಲಸೂರಿನ ಈ ತಪ್ಪಲಲ್ಲಿ ಪ್ರಕಟಗೊಂಡಿದೆ ಎಂಬ ನಂಬಿಕೆ ವಿಶ್ವಾಸ ನನಗಿದೆ. ಹೀಗಿರುವಲ್ಲಿ ಇಂದು ನಮ್ಮ ಈ ಪುಟ್ಟ ಗ್ರಾಮ ಬೆಟ್ಟದ ಹಲಸೂರು ಸಂತ ಅಂತೋಣಿ ಪುಣ್ಯಕ್ಷೇತ್ರಕ್ಕೆ ನಮ್ಮ ಬೆಂಗಳೂರು ಮಹಾಧರ್ಮ ಕ್ಷೇತ್ರದ ಅತಿ ಪರಮ ಪೂಜ್ಯ ಡಾಕ್ಟರ್ ಪೀಟರ್ ಮಚಾದು ಮತ್ತು ನಮ್ಮ ಬೆಂಗಳೂರು ಮಹಾಧರ್ಮ ಕ್ಷೇತ್ರದ ಸಹಾಯಕ ಧರ್ಮಾಧ್ಯಕ್ಷರುಗಳಾದ ಅತಿ ಪೂಜ್ಯ ಆರ್ಗ್ಯರಾಜ್ ಸತೀಶ್ ಕುಮಾರ್ ಮತ್ತು ಅತಿ ಪೂಜ್ಯ ಜೋಸೆಫ್ ಸುಸೇನಾದನ್ ಧರ್ಮಾಧ್ಯಕ್ಷರುಗಳು ಆಗಮಿಸಿ ಈ ಬಲಿಪೂಜೆಯಲ್ಲಿ ಭಾಗವಹಿಸಿ ಬಲಿಪೂಜೆಯನ್ನು ಅರ್ಪಿಸಿ ಪ್ರಾರ್ಥಿಸಿ ನಮ್ಮನ್ನು ಹರಿಸಿ ಆಶೀರ್ವದಿಸಿದ್ದಾರೆ. ಇವರ ಜೊತೆಯಲ್ಲಿ ಎಲ್ಲ ಗುರುಗಳು ಒಟ್ಟುಗೂಡಿ ಈ ಬಲಿಪೂಜೆಯಲ್ಲಿ ನಮಗಾಗಿಯೂ ಪ್ರಾರ್ಥಿಸಿದ್ದಾರೆ. ಇದಕ್ಕಾಗಿ ನಾನು ಮತ್ತೊಮ್ಮೆ ನನ್ನ ಮತ್ತು ನಿಮ್ಮೆಲ್ಲರ ಪರವಾಗಿ ಗುರುವರಿಯರ ಪರವಾಗಿ ತಂದೆಯಾದ ದೇವರ ಧನ್ಯವಾದ ಸಲ್ಲಿಸುತ್ತಾ, ಸಂತ ಅಂತೋಣಿಯವರಿಗೆ ಧನ್ಯವಾದ ಸಲ್ಲಿಸುತ್ತಾ, ಧರ್ಮಾಧ್ಯಕ್ಷಗಳಿಗೆ ಪುಟ್ಟ ಸನ್ಮಾನದ ಮೂಲಕ ನಮ್ಮ ಧನ್ಯವಾದಗಳನ್ನು ಸಲ್ಲಿಸಲು ಬಯಸುತ್ತೇನೆ. ಅದಕ್ಕೆ ಮೊದಲಾಗಿ ಈ ನಮ್ಮ ಧರ್ಮ ಕೇಂದ್ರಕ್ಕೆ ಈ ವರ್ಷ ವಿಶೇಷವಾಗಿ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಂತಹ ಬಾಬಿ ಬರ್ನಾರ್ಡ್ ಜಸಿಂತ ಮೇರಿ ಮತ್ತು ಬಾಲರಾಜ್ ಶಿಲ್ಪಾ ಬಬಿತಾ ಈ ಕುಟುಂಬಸ್ಥರು ಆ ದೇವಾಲಯದ ಪ್ರವೇಶ ದ್ವಾರದಲ್ಲಿ ದೊಡ್ಡ ಧ್ವಜ ಸ್ತಂಭವನ್ನು ನಮಗೆ ಕಟ್ಟಿ
ಆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ಸಂತ ಅಂತೋಣಿಯವರ ಪಾದ್ವದ ಪೀಠ ಎಂಬ ಸ್ವರೂಪದ ಸ್ಥಾಪನೆ ಮಾಡಿ ಅನೇಕ ಭಕ್ತಾದಿಗಳು ಅಲ್ಲೇ ಬಂದು ಅರಿಕೆಯನ್ನು ಅರ್ಪಿಸಿ ನಮಗೆ ಅರಿಕೆ ಕೂಡ ತುಂಬ ಕಷ್ಟವಾಗುತ್ತಿತ್ತು ಎಂಬ ಒಂದು ವಿಷಯ ಬಂದಾಗ ಅಲ್ಲೇ ಜನರು ಹಂಚಿ ಅಲ್ಲೇ ನಿಂತು ಪ್ರಾರ್ಥನೆ ಮಾಡುವ ಒಂದು ಅವಕಾಶ ಸಿಕ್ಕಿದೆ. ಆ ಸ್ವರೂಪವನ್ನು ಕೂಡ ಕೊಟ್ಟಿದ್ದಾರೆ. ಇದನ್ನು ಧರ್ಮಾಧ್ಯಕ್ಷರುಗಳು ಪವಿತ್ರೀಕರಿಸಿ ಆಶೀರ್ವದಿಸಿದ್ದಾರೆ. ಇದಕ್ಕಾಗಿ ಆ ಕುಟುಂಬಸ್ಥರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಮೊದಲೇ ಈ ಧರ್ಮ ಕೇಂದ್ರ ಅಭಿವೃದ್ಧಿಗಾಗಿ ಸಹಕರಿಸಿದ ಮರಿಯಪುರದ ತಮ್ಮಯ್ಯ ಬಾಲರಾಜ್ ಅವರು ಈ ಆಶ್ರಯ ತಾಣವನ್ನು ಮತ್ತು ಕಾಮಗಾರಿಯನ್ನು ಅಮರೋಜಪ್ಪ ಮೈಲ್ಸಂದ್ರ ಇವರು ನಡೆಸಿಕೊಟ್ಟಿದ್ದಾರೆ. ಮತ್ತು ಜಾನ್ ರತ್ನಪಚಾರಿ ಕುಟುಂಬಸ್ಥರ ಸಹಾಯ ಪ್ರೋತ್ಸಾಹ, ಸೋಮನಹಳ್ಳಿಯ ರಾಜು ಪ್ರತಿ ವರ್ಷ ನಮಗೆ ಊಟದ ವ್ಯವಸ್ಥೆಯನ್ನು, ಇಲ್ಲಿ ಸಾವಿರಾರು ಮಂದಿ ಬರ್ತಿದ್ದಾರೆ, ಅವರಿಗೆ ನಮ್ಮ ಊಟದ ವ್ಯವಸ್ಥೆಯನ್ನು ಮಾಡಿಕೊಡುತ್ತಿದ್ದಾರೆ. 2 ದಿವಸದ ಊಟದ ವ್ಯವಸ್ಥೆ ಸಂಪೂರ್ಣವಾಗಿ ಮತ್ತು ನೀರಿನ ವ್ಯವಸ್ಥೆ ಇನ್ನಿತರ ಅನೇಕ ಸಹಾಯವನ್ನು ಸುನಿಲ್ ಅರ್ಪಿತಾ ಕೆಂಗೇರಿ ಇವರು ನಮಗೆ ಒದಗಿಸಿದ್ದಾರೆ. ಸೀರಿಯಲ್ ಸೆಟ್ಟನ್ನು ಉಚಿತವಾಗಿ ಕೊಟ್ಟಂತಹ ಕುಮಾರ್ ಬೇಗೂರ್ ಮತ್ತು ಸಹಕರಿಸಿದ ರಾಜು ರಾಮನಗರ ಇವರಿಗೂ, ಮತ್ತು ಪೀಠ ಅಲಂಕಾರ ಮಾಡಿದ ಯೇಸು ಮತ್ತು ಪೀಠದ ಎಲ್ಲ ಅಲಂಕಾರ ಹೂಗಳನ್ನು ಒದಗಿಸಿಕೊಟ್ಟವರು ರತ್ನಪಚಾರಿ ಜಾನ್ ಝೇವಿಯರ್ ಕುಟುಂಬಸ್ಥರು, ಮತ್ತು ಸಂತ ಜೋಸೆಫರ ಧರ್ಮ ಕೇಂದ್ರದ ಜನಧಾರೆ ಗಾನವೃಂದದವರಾದ ಡಾಕ್ಟರ್ ವಿನ್ಸೆಂಟ್ ಮತ್ತು ಸಂಗಡಿಗರಿಗೆ ನಮ್ಮ ಧನ್ಯವಾದ ಸಲ್ಲಿಸುತ್ತೇನೆ. ಆವೆ ಮರಿಯ ನೇರ ಪ್ರಸಾರ ಮಾಡಿದಂತಹ ಒಂದೇ ಸ್ವಾಮಿ ಮರಿಯಾ ಆ್ಯಂಟೋನಿ ಇವರಿಗೂ, ನಮೋ ಮರಿಯ ನೇರ ಪ್ರಸಾರ ಮಾಡುತ್ತಾ ಪ್ರತಿ ತಿಂಗಳ ಮೊದಲ ಮಂಗಳವಾರ ಬಂದು ನೇರ ಪ್ರಸಾರ ಮಾಡುತ್ತಿರುವ ಚಂದ್ರು ಮತ್ತು ಕುಟುಂಬಸ್ಥರಿಗೆ ಧನ್ಯವಾದ ಸಲ್ಲಿಸುತ್ತೇನೆ. ಸಾಮ್ಯಾನವನ್ನು ನಮಗೆ ಎಲ್ಲ ಚೇರಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟಂಥ ಹಾರೋಬಲಿಯ ಬಂಡಿ ಅಂತೋಣಿ ರಾಜ್ ಈ ಕುಟುಂಬಸ್ಥರಿಗೂ, ಮತ್ತು ಸೌಂಡ್ ಸಿಸ್ಟಮ್ ಎಷ್ಟು ಬಹಳ ಅಚ್ಚುಕಟ್ಟಾಗಿ ತುಂಬ ಯಾವುದೇ ಒಂದು ತೊಂದರೆ ಇಲ್ಲದೆ ಸುಂದರವಾದ ಈ ಧ್ವನಿವರ್ಧಕವನ್ನು ಸೌಂಡ್ ಸಿಸ್ಟಮ್ ಕೊಟ್ಟಂತಹ ಚಿಕ್ಕಕಮ್ಮನಹಳ್ಳಿಯ ಸಂತೋಷ್ ಮತ್ತು ಕುಟುಂಬಸ್ಥರಿಗೆ ಧನ್ಯವಾದ ಸಲ್ಲಿಸುತ್ತೇನೆ. ಮುಖ್ಯವಾಗಿ ಸ್ವಯಂ ಸೇವಕರಿಗೆ, ನಮ್ಮ ಧರ್ಮ ಕೇಂದ್ರದ ಸಿಸ್ಟರ್ಸ್ರವರಿಗೂ, ನಮ್ಮ ಧರ್ಮ ಕೇಂದ್ರದ ಎಲ್ಲ ಭಕ್ತಾದಿಗಳಿಗೂ, ಬ್ರದರ್ಸ್ರವರಿಗೂ ಮತ್ತು ಅನೇಕ ಧರ್ಮ ಕೇಂದ್ರದ ಬಂದು ಸಹಾಯ ಮಾಡಿದ ಎಲ್ಲ ಸ್ವಯಂ ಸೇವಕರಿಗೆ ಒಟ್ಟಾರೆಯಾಗಿ ಧನ್ಯವಾದ ಸಲ್ಲಿಸುತ್ತೇನೆ. ಕೈ ಚಪ್ಪಳೆ ತಟ್ಟಿ ಧನ್ಯವಾದಗಳನ್ನು ಸಲ್ಲಿಸೋಣ. ಮೂವರು ಧರ್ಮಾಧ್ಯಕ್ಷರಿಗೆ ಸನ್ಮಾನ ಮಾಡಿದ ನಂತರ ಗುರುಗಳಿಗೂ ಸನ್ಮಾನ ಮಾಡಲಾಗುವುದು. ಅದಾದ ನಂತರ ಅತಿ ಒಂದೇ ಸ್ವಾಮಿ ಥಾಮಸ್ ರವರು ಉಪದೇಶಕರನ್ನು ಉದ್ದೇಶಿಸಿ 2 ಮಾತನ್ನು ಹೇಳುತ್ತಾ ಅವರಿಗೆ ಕೊಡುಗೆಗಳನ್ನು ಕೊಡಲಿದ್ದಾರೆ. ಈಗ ಧರ್ಮಾಧ್ಯಕ್ಷರಿಗೆ ಸನ್ಮಾನ. ದಯವಿಟ್ಟು ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ. ಆಶೀರ್ವಾದದ ನಂತರ ಸನ್ಮಾನ. ಪ್ರಾರ್ಥಿಸೋಣ. ಸರ್ವಶಕ್ತ ದೇವರೇ, ಪುನೀತ ಅಂತೋನಿ ಅವರ ಹಬ್ಬವನ್ನು ಕೊಂಡಾಡುತ್ತಿರುವ ಇಂದು ಸ್ವರ್ಗೀಯ ಔತಣದಲ್ಲಿ ಪಾಲ್ಗೊಳ್ಳುವ ನಮ್ಮೆಲ್ಲರಿಗೂ ಉನ್ನತದಿಂದ ಲಭಿಸುವ ಶಕ್ತಿಯನ್ನು ದೃಢಪಡಿಸಿ ಹೆಚ್ಚಿಸಿರಿ. ಹೀಗೆ ವಿಶ್ವಾಸದ ಕೊಡುಗೆಯನ್ನು ಸಮಗ್ರವಾಗಿ ಕಾಪಾಡಿಕೊಂಡು ನೀವು ನಮಗಾಗಿ ನಿರ್ಮಿಸಿರುವ ರಕ್ಷಣಾ ಪಥದಲ್ಲಿ ನಾವು ಮುನ್ನಡೆಯುವಂತೆ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ದೇವರ ಆಶೀರ್ವಾದ ಸ್ವೀಕರಿಸಲು ತಲೆಬಾಗಿರಿ. ತಮ್ಮ ಏಕೈಕ ಪುತ್ರನಾದ ಪುನರುತ್ಥಾನದ ಮೂಲಕ ದೇವರು ವಿಮೋಚನೆಯ ಮತ್ತು ಮಕ್ಕಳಾಗುವ ಕೊಡುಗೆಯನ್ನು ನಿಮಗೆ ಅನುಗ್ರಹಿಸಲು ಚಿತ್ತರಾದರೂ ತಮ್ಮ ಆಶೀರ್ವಾದದಿಂದ ನಿಮಗೆ ಆನಂದವನ್ನು ನೀಡಲಿ. ಆಮೆನ್.
ತಮ್ಮ ವಿಮೋಚನಾ ಕಾರ್ಯದಿಂದ ಕ್ರಿಸ್ತರು ನಿಮಗೆ ನಿರಂತರ ಸ್ವಾತಂತ್ರ್ಯದ ಕೊಡುಗೆಯನ್ನು ಅನುಗ್ರಹಿಸಿದ್ದಾರೆ. ಅವರು ನಿಮ್ಮನ್ನು ನಿತ್ಯ ಸಂಭಾವನೆಗೆ ಬಾಧ್ಯಸ್ಥರಾಗನ್ನಾಗಿ ಅವರು ಮಾಡಲಿ. ಕ್ರಿಸ್ತರಲ್ಲಿ ವಿಶ್ವಾಸವಿಟ್ಟು ದೀಕ್ಷಾ ಸ್ನಾನವೆಂಬ ಸಂಸ್ಕಾರದಲ್ಲಿ ಅವರೊಂದಿಗೆ ಪುನರುತ್ಥಾನವಾಗಿದ್ದೇವಿರಿ. ನೀವು ಸನ್ಮಾರ್ಗದಲ್ಲಿ ನಡೆದು ಸ್ವರ್ಗೀಯ ರಾಜ್ಯದಲ್ಲಿ ಅವರೊಂದಿಗೆ ಜೀವಿಸುವಂತಾಗಲಿ. ಸರ್ವಶಕ್ತ ದೇವರಾದ ಪಿತ, ಸುತ ಮತ್ತು ಪವಿತ್ರ ಆತ್ಮರ ಆಶೀರ್ವಾದವು ನಿಮ್ಮ ಮೇಲೆ ಇಳಿದು ನಿಮ್ಮಲ್ಲಿ ಸದಾ ನೆಲೆಸಲಿ. ಹೋಗಿ ಬನ್ನಿ, ಬಲಿಯರ್ಪಣೆ ಮುಗಿಯಿತು. ಹಾಲೆಲೂಯಾ, ಹಾಲೆಲೂಯಾ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಹಾಲೆಲೂಯಾ, ಹಾಲೆಲೂಯಾ. ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಧರ್ಮಕ್ಷೇತ್ರದ ಪರವಾಗಿ ಮತ್ತು ವಿಶೇಷವಾಗಿ ನಮ್ಮ ಸಹಾಯಕ ಧರ್ಮಾಧ್ಯಕ್ಷರು ಬಿಷಪ್ ಸತೀಶ್ರವರ ಪರವಾಗಿ ಹಾಗೂ ಸಹಾಯಕ ಧರ್ಮಾಧ್ಯಕ್ಷರಾದ ಬಿಷಪ್ ಸುಜನಾದನವರ ಪರವಾಗಿ ಹಾಗೂ ಎಲ್ಲ ಗುರುಗಳ ಪರವಾಗಿ ನಾವು ಕೂಡ ಇವತ್ತಿನ ಹಬ್ಬದ ಮತ್ತು ವಾರ್ಷಿಕೋತ್ಸವದ ಶುಭಾಶಯಗಳನ್ನು ನಿಮಗೆ ಕೋರುತ್ತೇವೆ. ನಿಮಗೆಲ್ಲರಿಗೂ ನಾನು ಗೌರವಿಸಲಿಕ್ಕೆ ಅಥವಾ ಯಾದಿಯನ್ನು ಹೇಳಲಿಕ್ಕೆ ಆಗುವುದಿಲ್ಲ. ಅದಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ಮೊಟ್ಟ ಮೊದಲಾಗಿ ನಿಮ್ಮ ಗುರುಗಳನ್ನು ನಾವು ಗೌರವಿಸುತ್ತೇವೆ ಮತ್ತು ನಿಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ಪರವಾಗಿ ಅವರಿಗೆ ಇವತ್ತಿನ ವಾರ್ಷಿಕೋತ್ಸವದ ದಿವಸದ ಅಂಗವಾಗಿ ಮಾಡಿದಂಥ ಎಲ್ಲ ಕೆಲಸ ಕಾರ್ಯಗಳಿಗೋಸ್ಕರ ಅವರಿಗೂ ಕೂಡ ನಾವು ಶುಭಾಶಯ ಕೋರುತ್ತೇವೆ. ದಯವಿಟ್ಟು ಗುರುಗಳು ಬರ್ರಿ. ಆಮೇಲೆ all the fathers please come for a group photo here afterwards. Okay. ಸಂತನು ನೀ ದೀನಯಾಜಕ
ಯಾಜಕನೀ ಶಾಂತಿ ದೂತನು ನೀ ದೈವ ಪ್ರಿಯನು ನೀ ಲೋಕ ಸಂತನು ನೀ ದೀನ ಯಾಜಕನೀ ಶಾಂತಿ ದೂತನು ನೀ ಫ್ರಾನ್ಸಿಸ್ಕನ್ ಸಭೆಯ ಪರಿಪಾಲಕ